Hello everyone, welcome to my YouTube channel NCST Booster and I am your Prithvi. Today we are studying about the chapter 5 life processes part 4 and we discuss about the transformation in our body. So all the students please subscribe our channel and like and share the video. ನಾನು ಗ್ಯಾರಂಟಿ ಕೊಟ್ಟು ಹೇಳ್ತೀನಿ, ಫೈನಲ್ ಎಕ್ಸಾಮ್ನಲ್ಲಿ ನಿಮಗೆ 1 ಮಾರ್ಕ್ಸ್ ಕೂಡ ಕಟ್ ಆಗೋಕ್ಕೆ ನಾನು ಬಿಡಲ್ಲ. ಆ್ಯಂಡ್ ಸೊ ನೀವು ಏನು ಮಾಡಬೇಕಂದ್ರೆ ಕೊನೆವರೆಗೂ ವೀಡಿಯೋನ ನೋಡಬೇಕು. ಕೊನೆವರೆಗೂ ವೀಡಿಯೋನ ನೋಡೋದ್ರಿಂದ ನಮ್ಮ ಈ ಪಾರ್ಟ್ನಲ್ಲಿ ಏನು ಮಾಡ್ತೀವಿ ಅಂದರೆ ಲೈನ್ ಬೈ ಲೈನ್ ಆ್ಯಂಡ್ ಪ್ರೈಮ್ ಮೆಥಡ್ನ ಮುಖಾಂತರ ಯಾವ ರೀತಿ ಬ್ಲಡ್ ಟ್ರಾನ್ಸ್ಫರ್ ಆಗುತ್ತೆ ಆಲ್ ದ ಇನ್ನು ಹ್ಯೂಮನ್ ಬಾಡಿಯಲ್ಲಿ ಅನ್ನೋದನ್ನು ನಾನು ಡಯಾಗ್ರಾಮನ್ನು ನೋಡಿದ ಕೂಡ ನಿಮ್ಗೆ ಗೊತ್ತಾಗಬೇಕು. ಇಮ್ಯಾಜಿನೇಷನ್ ಮುಖಾಂತರ ಅದು ಬರಬೇಕು ತಲೆಯಲ್ಲಿ ಅನ್ನೋದನ್ನು ನಾನು ಯಾವ ರೀತಿ ಅನ್ನೋದನ್ನು ನಾನು ಹೇಳ್ತೀನಿ. ನೌ ವಿ ಸ್ಟಾರ್ಟ್ ದ ಟಾಪಿಕ್. ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮೇಷನ್. ರೆಸ್ಪಿರೇಷನ್ ಆಗಿದೆಯಲ್ಲ, ಸೊ ಇವಾಗ ಟ್ರಾನ್ಸ್ಫಾರ್ಮೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಫಸ್ಟೇ ನಾವು ಯಾವುದಂದರೆ ಟ್ರಾನ್ಸ್ಫಾರ್ಮೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸಲ್ಲಿ ನೋಡ್ಕೊಂಡು ಹೋಗೋಣ. ಇಲ್ಲಿ ಆ್ಯಕ್ಟಿವಿಟಿ ಒಂದನ್ನು ಕೊಟ್ಟಿದ್ದಾರೆ. ಆ್ಯಕ್ಟಿವಿಟಿನಲ್ಲಿ ಏನನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇವಾಗ ನೋಡ್ಕೊಳ್ಳೋಣ. ಈ ಆ್ಯಕ್ಟಿವಿಟಿ ಏನಂದರೆ ಒಂದು ಮೆಡಿಕಲ್ ಟಾಪಿಕ್ ಮೇಲೆ ಸಂಬಂಧಪಟ್ಟಿದ್ದು. ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ಬೇಕಂದ್ರೆ ನಾವು ಒಂದು ಯಾವುದಂದರೆ ಲ್ಯಾಬ್ನಲ್ಲಿ ಹೋಗ್ಬಿಟ್ಟು ಮೆಡಿಕಲ್ ಲ್ಯಾಬ್ಸ್ ಇರ್ತಾವಲ್ಲ, ಮೆಡಿಕಲ್ ಲ್ಯಾಬ್ಸ್ನಲ್ಲಿ ಹೋಗ್ಬಿಟ್ಟು ನಮ್ಮ ಬಾಡಿನಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನನ್ನು ನಾವು ನಮ್ಮ ನಾರ್ಮಲ್ ರೇಂಜನ್ನು ನಾವು ಕಲೆಕ್ಟ್ ಮಾಡ್ಕೊಂಬರಬೇಕು. ದೆನ್ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಚಿಲ್ಡ್ರನ್ಸ್ ಮತ್ತು ಅಡಲ್ಟ್ನಲ್ಲಿ ಸೇಮ್ ಇರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ದೆನ್ ಅಗೇನ್ ಏನೋ ನೋಡಬೇಕಂದ್ರೆ ಮೆನ್ ಆ್ಯಂಡ್ ವುಮನ್ನಲ್ಲಿ ಇದು ಸೇಮ್ ಇರುತ್ತಾ. ದೆನ್ ಆಲ್ಸೋ ನಾವು ಏನು ಮಾಡಬೇಕಂದ್ರೆ ವೆಟರ್ನರಿ ಕ್ಲಿನಿಕ್ಗೆ ಹೋಗ್ಬಿಟ್ಟು ಅಲ್ಲಿ ಎನಿಮಲ್ಸ್ನಲ್ಲಿ ಲೈಕ್ ಬೊಪ್ಯಾಲೋ ಆ್ಯಂಡ್ ಕೌನಲ್ಲಿ ಯಾವ ರೀತಿ ಹಿಮೋಗ್ಲೋಬಿನ್ ಇರುತ್ತೆ, ಮತ್ತು ಬೊಪ್ಯಾಲೋಸಿನ ಆ್ಯನಿಮಲ್ಸ್ ಅದರಲ್ಲಿನೇ ಮೇಲ್ ಮತ್ತು ಫೀಮೇಲ್ ಎನಿಮಲ್ಸ್ನಲ್ಲಿ ಯಾವ ರೇಂಜ್ನಲ್ಲಿರುತ್ತೆ ಇದನ್ನೆಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ರಿ. ಯಾವ್ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ, ಡಿಫ್ರೆನ್ಸ್ ಇರಲ್ವೋ ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವೇ ಒಂದು ಹಾಸ್ಪಿಟ್ಲ್ಗೆ ಹೋಗಿ ಇಲ್ಲ ತಂದರೆ ಒಂದು ಕೇರ್ಗೆ ಹೋಗ್ಬಿಡಿ, ಹೆಲ್ತ್ ಕೇರ್ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ನೀವು ಒಂದು ಸರಿ ನಾರ್ಮಲ್ ರೇಂಜ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾವೇನಂದರೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ಅಂದರೆ ಬ್ಲಡ್ ಏನನ್ನು ಟ್ರಾನ್ಸ್ಫರ್ ಮಾಡ್ತದೆ ಅಂದರೆ ಫುಡ್ಡು, ಆಕ್ಸಿಜನು ಮತ್ತು ವೇಸ್ಟ್ ಮೆಟೀರಿಯಲ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಅವರ್ ಬಾಡಿನಲ್ಲಿರ್ತಕ್ಕಂಥ ವೇಸ್ಟ್ ಮೆಟೀರಿಯಲ್ನ ಏನಾಗ್ತದೆ ಅಂದರೆ ಬ್ಲಡ್ ಟ್ರಾನ್ಸ್ಫರ್ ಮಾಡ್ತದೆ. ನಾವು 9th ಕ್ಲಾಸ್ನಲ್ಲಿ ನೋಡಿದ್ವಿ ಬ್ಲಡ್ ಈಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಏನಂದರೆ ಬ್ಲಡ್ ಒಂದು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ಇದು ಒಂದು ಫ್ಲೂಯಿಡ್ ಥರ ಫ್ಲೂಯಿಡು ಮತ್ತು ಇದೊಂದು ಕನೆಕ್ಟಿವ್ ಟಿಶ್ಯೂ ಅಂತ ನಾವು 9th ಕ್ಲಾಸ್ನಲ್ಲಿ ಕಲ್ತಿದ್ದೀವಿ. ಬ್ಲಡ್ ಏನನ್ನು ಹೊಂದಿರ್ತದೆ ಅಂದರೆ ಫ್ಲೂಯಿಡ್ ಮೀಡಿಯಮ್ನಲ್ಲಿ ಯಾವುದನ್ನು ಹೊಂದಿರ್ತದೆ ಅಂದರೆ ಪ್ಲಾಸ್ಮಾನ ಹೊಂದಿರುತ್ತದೆ. ಪ್ಲಾಸ್ಮಾ ವಿಚ್ ಇನ್ ದ ಸೆಲ್ಸ್ ಆರ್ ಸಸ್ಪೆಂಡೆಡ್. ಏನಂದರೆ ಆ ಪ್ಲಾಸ್ಮಾನಲ್ಲಿ ಏನನ್ನು ಹೊಂದಿರ್ತಾವೆ ಅಂದರೆ ಸೆಲ್ಸನ್ನು ಹೊಂದಿರ್ತವೆ. ಪ್ಲಾಸ್ಮಾ ಏನು ಮಾಡ್ತದೆ ಅಂದರೆ ಫುಡ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜಿಯಸ್ ವೇಸ್ಟ್ ಮೆಟೀರಿಯಲ್ನ ಡಿಸಾಲ್ವ್ಡ್ ಫಾರ್ಮ್ನಲ್ಲಿ ಏನು ಮಾಡ್ತದೆ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡ್ತದೆ. ಏನು ಫುಡ್ಡನ್ನು ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತದೆ ಅಂತಂದರೆ ಫುಡ್ಡನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತದೆ ಅಂದರೆ ಫುಡ್ಡನ್ನ ಸೆಲ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ಫಾರ್ ಏನಂದರೆ ATP ಜನ್ರೇಷನ್ಗೆ. ದೆನ್ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ಸೆಲ್ಸ್ ಟು ಹಾರ್ಟ್ಗೆ ಹೋಗುತ್ತೆ. ಹಾರ್ಟಿಂದ ಎಲ್ಲಿಗೆ ಲಂಗ್ಸ್ಗೆ ಬಂದು ಲಂಗ್ಸ್ನಿಂದ ನಮ್ಮ ಬಾಡಿ ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ನೈಟ್ರೋಜಿಯಸ್ ವೇಸ್ಟಸ್ ಎಲ್ಲಿಗೆ ಹೋಗ್ತಾವೆ ಅಂದರೆ ಕಿಡ್ನಿಗೆ ಹೋಗ್ಬಿಟ್ಟು ಕಿಡ್ನಿನಲ್ಲಿ ಫಿಲ್ಟ್ರೇಷನ್ ಆಗಿಬಿಟ್ಟು ಯೂರಿನ್ನ ಮುಖಾಂತರ ಏನಾಗ್ತದೆ ಅಂದರೆ ನೈಟ್ರೋಜಿಯಸ್ ವೇಸ್ಟಸ್ಸು ಹೊರಗಡೆ ಹೋಗ್ತವೆ. ದೆನ್ ನೆಕ್ಸ್ಟ್ ಆಕ್ಸಿಜನ್ ಯಾವುದರ ಮುಖಾಂತರ ಕೇರಿ ಆಗ್ತದೆ ಅಂತಂದರೆ ರೆಡ್ ಬ್ಲಡ್ ಕಾರ್ಪುಲ್ ಸ್ಕೇಲ್ಸ್. ರೆಡ್ ಬ್ಲಡ್ ಕಾರ್ಪುಲ್ ಸ್ಕೇಲ್ಸ್ ಮುಖಾಂತರ ಏನಾಗ್ತದೆ ಅಂತಂದರೆ ಆಕ್ಸಿಜನ್ನು ರೆಡ್ ಬ್ಲಡ್ ಕಾರ್ಪಸ್ಕ್ಲೇಸ್ನಲ್ಲಿ ಏನನ್ನು ಹೊಂದಿರ್ತದೆ ಅಂದರೆ ಹಿಮೋಗ್ಲೋಬಿನನ್ನು ಹೊಂದಿರ್ತದೆ. ಆ ಹಿಮೋಗ್ಲೋಬಿನ್ ಏನು ಮಾಡ್ತದೆ ಅಂದರೆ ಆಕ್ಸಿಜನನ್ನು ಕ್ಯಾರಿ ಮಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬ್ಲಡ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತದೆ. ಆಲ್ ಓವರ್ ದ ಬಾಡಿನಲ್ಲಿ ಟ್ರಾನ್ಸ್ಫರ್ ಮಾಡ್ತದೆ ಅಂತ ನಾವು ಹೇಳ್ಬೋದು. ಅದಲ್ಲದೆ ಬ್ಲಡ್ನಲ್ಲಿ ಏನಿರ್ತವೆ ಅಂದರೆ ಅದರ್ ಸಬ್ಸ್ಟೆನ್ಸಸ್ ಇರ್ತವೆ ಲೈಕ್ ಸಾಲ್ಟ್ಗಳನ್ನು ಕೂಡ ಏನು ಮಾಡ್ತದೆ ಅಂದರೆ ಬ್ಲಡ್ಡು ಟ್ರಾನ್ಸ್ಫರ್ ಮಾಡ್ತದೆ ಅಂತ ಇಲ್ಲಿ ನಾವು ನೋಡ್ಕೊಬೋದು. ಇದು ಏನಂದರೆ ಇದಕ್ಕೋಸ್ಕರ ನಮ್ಗೆ ಏನು ಬೇಕಾಗ್ತದೆ ಅಂದರೆ ಪಂಪಿಂಗ್ ಆರ್ಗನ್ ಟು ಪುಷ್ ದ ಬ್ಲಡ್ ಆರ್ ಆನ್ ದ ಬಾಡಿ. ಏನಂದರೆ ನಮಗೆ ಆ ಬ್ಲಡ್ಡನ್ನು ಎಲ್ಲ
ಆರ್ಗನ್ಸ್ಗೆ ಏನೋ ಎಲ್ಲ ಬಾಡಿಗೆ ಅರೌಂಡ್ ದ ಬಾಡಿ ಹ್ಯೂಮನ್ ಬಾಡಿಗೆ ಟ್ರಾನ್ಸ್ಫರ್ ಮಾಡಬೇಕಂತಂದರೆ ಏನು ಬೇಕಂದರೆ ಒಂದು ಪಂಪಿಂಗ್ ಆರ್ಗನ್ ಬೇಕು. ಆ ಪಂಪಿಂಗ್ ಆರ್ಗನ್ನ ಏನಂತ ಕರೀತಾರೆ ಅಂದರೆ ಹ್ಯೂಮನ್ ಹಾರ್ಟ್. ಇದೇನು ಮಾಡ್ತದೆ ಅಂದರೆ ಬ್ಲಡ್ನ ಪಂಪಿಂಗ್ ಕೆಲಸ ಮಾಡ್ತದೆ. ಅದು ಬಿಟ್ಟು ಇದ್ರದ್ದು ಬೇರೆ ಕೆಲಸ ಏನೂ ಇಲ್ಲ. ಜಸ್ಟ್ ಪಂಪಿಂಗ್ ದ ಬ್ಲಡ್, ಪುಷಿಂಗ್ ದ ಬ್ಲಡ್ ಅರೌಂಡ್ ದ ಬಾಡಿ, ಆಲ್ ಓವರ್ ದ ಬಾಡಿ. ಇದ್ರದ್ದು ಕೆಲಸ ಏನಂದರೆ ಹಾರ್ಟ್ದು. A network of a tube reach all the tissues and a system in a place to ensure that this network can repaired if damaged. ಏನಾಗುತ್ತದಂದರೆ ಒಂದು ಪಂಪಿಂಗ್ ಆರ್ಗನ್ ಬೇಕಾಗುತ್ತೆ. ಅದಲ್ಲದೆ ಟ್ಯೂಬ್ಲಾಕ್ ಸ್ಟ್ರಕ್ಚರ್ಸ್ ಬೇಕಾಗ್ತದೆ. ಟ್ಯೂಬ್ಲಾಕ್ ಸ್ಟ್ರಕ್ಚರ್ಸ್ ಯಾಕೆ ಬೇಕಾಗ್ತದೆ ಅಂದರೆ ಅದು ಆ ಟ್ಯೂಬ್ಸ್ನ ಮುಖಾಂತರ ಏನಂದರೆ ಬ್ಲಡ್ ಇದ್ದದ್ದು ಟಿಶ್ಯೂಸ್ಗೆ ಮತ್ತು ಎಲ್ಲ ರೀತಿಯ ಬಾಡಿ ಆರ್ಗನ್ಸ್ಗೆ ಹೋಗ್ಬಿಟ್ಟು ಕನೆಕ್ಟ್ ಆಗಬೇಕು. ಆ್ಯಂಡ್ ಇದು ಏನು ಮಾಡ್ತದೆ ಅಂದರೆ ಒಂದು ನೆಟ್ವರ್ಕ್ ಥರ ವರ್ಕ್ ಮಾಡ್ತದೆ. ನೆಟ್ವರ್ಕ್ ಥರ ವರ್ಕ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಬ್ಲಡ್ಡು ಎಲ್ಲ ಕಡೆ ಟ್ರಾನ್ಸ್ಫರ್ ಆಗ್ತದೆ ಅಂತ ನಾವು ನೋಡ್ಕೊಬೋದು. ಸೊ ಇವಾಗ ಫಸ್ಟ್ ಆಫ್ ಆಲ್ ಅವರ್ ಪಂಪ್ ಯಾವುದಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ಹಾರ್ಟು ಈ ರೀತಿ ಇರ್ತದೆ. ಇದರಲ್ಲಿ ಏನಂದರೆ ಬ್ಲಡ್ಡು ಯಾವ ರೀತಿ ಬರ್ತದೆ ಅನ್ನೋದನ್ನು ಫಸ್ಟ್ ಆಫ್ ಆಲ್ ನಾವು ಏನಂದರೆ NCERT ಕೊಟ್ಟಿರ್ತಕ್ಕಂಥ NCERT ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ಒಂದು ಸರಿ ಸ್ಟಡಿ ಮಾಡೋಣ. ಅದರ ನಂತರ ನಾನು ಏನು ಮಾಡ್ತೀನಿ ಅಂದರೆ ಡಯಾಗ್ರಾಮ್ನಲ್ಲಿ ಯಾವ ರೀತಿ ಬ್ಲಡ್ ಬರುತ್ತೆ ಮತ್ತು ಯಾವ ರೀತಿ ಪಂಪಿಂಗ್ ಆಗುತ್ತೆ ಅನ್ನೋದನ್ನು ನಾನು ಸಿಂಪಲ್ಲಾಗಿ ಶಾರ್ಟಾಗಿ ಏನು ಮಾಡ್ತೀನಿ ಅಂದರೆ ತಿಳಿಸ್ಕೊಡ್ತೀನಿ. ಸೊ ನೀವು ಇದಕ್ಕೋಸ್ಕರ ಏನು ಮಾಡಬೇಕಂತಂದರೆ ನಮ್ಮ ವಿಡಿಯೋನ ಕೊನೆವರೆಗೂ ಏನಂದ್ರೆ ಸ್ಟೇ ಆಗಬೇಕು ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ. ದೆನ್ ನೆಕ್ಸ್ಟ್ ಇವಾಗ ಅವರ್ ಪಂಪ್ ದ ಹಾರ್ಟ್, ಇದ್ರ ಬಗ್ಗೆ ನಾವು ನೋಡ್ಕೊಂಡು ಹೋಗ್ಬೇಕಂದ್ರೆ ಪಂಪ್ ಈಸ್ ಅ ಮಸ್ಕ್ಯುಲರ್ ಆರ್ಗನ್. ಏನಂದರೆ ಮಸಲ್ಸನ್ನು ಹೊಂದಿರತಕ್ಕಂಥ ಆರ್ಗನ್. ಇದೇನಂದರೆ ಇದು ಎಷ್ಟು ದೊಡ್ಡದಿರ್ತದೆ ಅಂದರೆ ಎಷ್ಟು ಬಿಗ್ ಆಗಿರ್ತದೆ ಅಂದರೆ ಅವರ್ ಫಿಸ್ಟ್ ಅಂದರೆ ಅವ್ರ ಮುಷ್ಟಿ, ನಮ್ಮ ಮುಷ್ಟಿ ಎಷ್ಟು ಇರ್ತದೋ ಅಷ್ಟು ದೊಡ್ಡದಾಗಿರುತ್ತದೆ ಅಂತ ನಾವು ಹೇಳ್ಬೋದು. ಇದರಿಂದ ಏನಾಗ್ತದೆ ಅಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡ್ತದೆ ಅಂದರೆ ಟ್ರಾನ್ಸ್ಫರ್ ಮಾಡ್ತದೆ. ಯಾವುದು? ಹಾರ್ಟು. ಇದರ ಬ್ಲಡ್ನ ಮುಖಾಂತರ ಏನು, ಬಿಕಾಸ್ ಬೋತ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಹ್ಯಾವ್ ಟ್ರಾನ್ಸ್ಫರ್ಡ್ ಬೈ ದ ಬ್ಲಡ್. ಇದರ ಮುಖಾಂತರ ಏನಾಗ್ತದೆ ಅಂದರೆ ಬ್ಲಡ್ ಇದ್ದದ್ದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನ ಮುಖಾಂತರ ಟ್ರಾನ್ಸ್ಫರ್ ಆಗ್ತದೆ. ಇದಕ್ಕೋಸ್ಕರ ಹಾರ್ಟ್ ಏನನ್ನು ಹೊಂದಿರ್ತದೆ ಅಂದರೆ ಡಿಫರೆಂಟ್ ಚೇಂಬರ್ಸನ್ನು ಹೊಂದಿರ್ತದೆ. ಹಾರ್ಟ್ನಲ್ಲಿಯೂ ಕೂಡ ಡಿಫರೆಂಟ್ ಚೇಂಬರ್ಸ್ ಇರ್ತವೆ. ಆ್ಯಂಡ್ ಇದು ಏನು ಮಾಡ್ತದೆ ಅಂತಂದರೆ ಆಕ್ಸಿಜನೇಟೆಡ್ ರಿಚ್ ಬ್ಲಡ್ ಇರ್ತದಲ್ಲ ಅದನ್ನು ಡಿಆಕ್ಸಿಜನೇಟೆಡ್ ರಿಚ್ ಬ್ಲಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೊಂದಿರತಕ್ಕಂಥ ಬ್ಲಡ್ನ ಜೊತೆಗೆ ಮಿಕ್ಸಿಂಗ್ ಆಗೋದನ್ನು ಏನು ಮಾಡ್ತದೆ ಅಂದರೆ ಪ್ರಿವೆಂಟ್ ಮಾಡ್ತದೆ. ಇದು ಮಿಕ್ಸಿಂಗ್ ಆಗೋದನ್ನು, ಬ್ಲಡ್ ಮಿಕ್ಸಿಂಗ್ ಏನಂದರೆ ಆಕ್ಸಿಜನ್ ಹೊಂದಿರತಕ್ಕಂಥ O2 ಹೊಂದಿರತಕ್ಕಂಥ ಬ್ಲಡ್ ಇರ್ತದಲ್ಲ ಅದನ್ನು ಕಾರ್ಬನ್ ಡೈಆಕ್ಸೈಡ್ ಹೊಂದಿರತಕ್ಕಂಥ ಬ್ಲಡ್ ಜೊತೆಗೆ ಮಿಕ್ಸಿಂಗ್ ಆಗೋದನ್ನು ಪ್ರಿವೆಂಟ್ ಮಾಡ್ತದೆ. ಹಾರ್ಟು ಅಂತ ನಾವು ಹೇಳ್ಬೋದು. ಇನ್ನು ಇವಾಗ ಏನಂದರೆ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಇರ್ತದಲ್ಲ ಇದು ಎಲ್ಲಿ ಬಂದು ರೀಚ್ ಆಗ್ತದೆ ಅಂತಂದರೆ ನಮ್ಮ ಲಂಗ್ಸ್ಗೆ, ಹಾರ್ಟ್ನ ಮುಖಾಂತರ ಬಂದುಬಿಟ್ಟು ನಮ್ಮ ಲಂಗ್ಸ್ಗೆ ಏನಂದರೆ ಕಾರ್ಬನ್ ಡೈಆಕ್ಸೈಡ್ ಹೊಂದಿರತಕ್ಕಂಥ ಬ್ಲಡ್ ಬರ್ತದೆ. ಇಲ್ಲಿ ಏನಾಗ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇದ್ದದ್ದು ಯಾವುದರ ಮುಖಾಂತರ ಅಂದರೆ ಲಂಗ್ಸ್ನ ಮುಖಾಂತರ, ನಾಸ್ಟ್ರಿಲ್ಸ್ನ ಮುಖಾಂತರ ಏನಾಗ್ತದೆ ಅಂದರೆ ರಿಮೂವ್ ಆಗ್ತದೆ. ಇವಾಗ ಏನಾಗ್ತದೆ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಇದ್ದದ್ದು ಲಂಗ್ಸ್ನ ಥ್ರೂ ಬಂದುಬಿಟ್ಟು ಎಲ್ಲಿ ಬರ್ತದೆ ಅಂದರೆ ಹಾರ್ಟ್ಗೆ ಬರ್ತದೆ. ಹಾರ್ಟ್ಗೆ. ಅದೇ ಪ್ರೋಸೆಸ್ನಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಲಂಗ್ಸ್ ಹೊರಗಡೆ ಹಾಕ್ತದೆ. ದೆನ್ ನೆಕ್ಸ್ಟು ಲಂಗ್ಸ್ನ ಮುಖಾಂತರ ಒಳಗಡೆ ಬಂದಿರತಕ್ಕಂಥ ಆಕ್ಸಿಜನ್ ಏನಿರ್ತದಲ್ಲ ಅದು ಬ್ಲಡ್ನಲ್ಲಿ ಡಿಸಾಲ್ವ್ ಆಗಿಬಿಟ್ಟು ಅದರ ಮುಖಾಂತರ ಹಾರ್ಟ್ಗೆ ಟ್ರಾನ್ಸ್ಫರ್ ಆಗ್ತದೆ. ಆಕ್ಸಿಜನ್ ರಿಚ್ ಬ್ಲಡ್ ಏನಿರ್ತದಲ್ಲ ಇದು ಏನಾಗ್ತದೆ ಅಂದರೆ ಆಲ್ ಓವರ್ ದ ಬಾಡಿ, ರೆಸ್ಟ್ ಆಫ್ ಆಲ್ ಓವರ್ ದ ಬಾಡಿಗೆ ಏನಾಗ್ತದೆ ಅಂದರೆ ಪಂಪ್ ಆಗ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ದೆನ್ ನೆಕ್ಸ್ಟ್ ನಾವು ಇಲ್ಲಿ ಯಾವ ರೀತಿ ಪಂಪಿಂಗ್ ಆಗುತ್ತೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಈ ಪ್ರೋಸೆಸ್ಸನ್ನು ನಾವಿವಾಗ ನೋಡ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಆಕ್ಸಿಜನೇಟೆಡ್ ರಿಚ್ ಬ್ಲಡ್ ಏನಿರ್ತದಲ್ಲ ಲಂಗ್ಸ್ನ ಮುಖಾಂತರ ಥಿನ್ ವಾಲ್ಡ್ ಥಿನ್ ವಾಲ್ಡ್ ಅಪ್ಪರ್ ಚೇಂಬರ್ ಆಫ್ ದ ಹಾರ್ಟ್ ಆನ್ ದ ಲೆಫ್ಟ್. ಏನಂದರೆ ಒಂದು ಥಿನ್ ವಾಲ್ ಹೊಂದಿರತಕ್ಕಂಥ ಅಪ್ಪರ್ ಚೇಂಬರ್ ಆಫ್ ದ ಹಾರ್ಟ್ ಇನ್ ಲೆಫ್ಟ್ನಲ್ಲಿರ್ತಕ್ಕಂಥ ಅಪ್ಪರ್ ಚೇಂಬರ್ ಅದು ಏನನ್ನು ಹೊಂದಿರ್ತದೆ ಅಂದರೆ ಥಿನ್ ವಾಲನ್ನು ಹೊಂದಿರ್ತದೆ. ಅದು ಯಾವುದಂದರೆ ಲೆಫ್ಟ್ ಆಟ್ರಿಯಮ್. ಫಸ್ಟ್ ಆಫ್ ಆಲ್ ಅದು ಬ್ಲಡ್ಡು ಹಾರ್ಟ್ಗೆ ಎಲ್ಲಿ ಬಂದು ಮುಟ್ಟುತ್ತೆ ಅಂದರೆ ಲೆಫ್ಟ್ ಆಟ್ರಿಯಮ್ಗೆ ಬಂದು ಮುಟ್ಟುತ್ತೆ. ಆವಾಗ ಏನಾಗ್ತದೆ ಅಂದರೆ ಲೆಫ್ಟ್ ಆಟ್ರಿಯಮ್ ಏನಾಗ್ತದೆ ಅಂದರೆ ರಿಲ್ಯಾಕ್ಸ್ ಆಗ್ತದೆ. ಆವಾಗ ಏನಾಗ್ತದೆ ಅಂದರೆ
ಬ್ಲಡ್ನ ಕಲೆಕ್ಟ್ ಮಾಡ್ಕೋತೆ. ಏನು ಲೆಫ್ಟ್ ಆರ್ಟ್ರಿಯಮ್ ಏನಾಗ್ತದಲ್ಲ ಬ್ಲಡ್ನ ಕನೆಕ್ಟ್ ಮಾಡ್ಕೋತೆ. ಆ ಬ್ಲಡ್ ಕನೆಕ್ಟ್ ಮಾಡ್ಕೊಂಡ್ಮೇಲೆ ಅದೇನಾಗ್ತದೆ ಅಂದರೆ ಕಾಂಟ್ರಾಕ್ಟ್ ಆಗ್ತದೆ. ಅಂದರೆ ಒಳಗಡೆ ಈ ರೀತಿ ಪುಷ್ ಮಾಡುತ್ತೆ, ಕುಗ್ಗಿದಂಗೆ ಆಗುತ್ತೆ. ಆ ಕುಗ್ಗಿದಂಗೆ ಕಾಂಟ್ರಾಸ್ಟ್ ಆದಾಗ ಏನಾಗ್ತದೆ ಅಂದರೆ ಅದು ನೆಕ್ಸ್ಟ್ ಚೇಂಬರ್ಗೆ ಹೋಗ್ತದೆ. ಅದು ಯಾವುದು ಅಂದರೆ ಲೆಫ್ಟ್ ವೆಂಟ್ರಿಕಲ್, ಅದು ಕೆಳಗಡೆನೇ ಇರ್ತದೆ. ಅವಾಗ ಲೆಫ್ಟ್ ವೆಂಟ್ರಿಕಲ್ ಏನು ಮಾಡ್ತದೆ ಅಂದರೆ ರಿಲ್ಯಾಕ್ಸ್ ಆಗ್ತದೆ. ಆ ರಿಲ್ಯಾಕ್ಸ್ ಆದಮೇಲೆ ಏನಾಗ್ತದೆ ಅಂದರೆ ಬ್ಲಡ್ ಟ್ರಾನ್ಸ್ಫರ್ ಟು, ಆವಾಗ ಬ್ಲಡ್ ಏನಾಗ್ತದೆ ಅಂದರೆ ಟ್ರಾನ್ಸ್ಫರ್ ಆಗ್ತದೆ ಎಲ್ಲಿ ಲೆಫ್ಟ್ ವೆಂಟ್ರಿಕಲ್ಗೆ. ಆವಾಗ ನೆಕ್ಸ್ಟ್ ಏನಾಗ್ತದೆ ಅಂದರೆ ಮಸ್ಕ್ಯುಲರ್ ಲೆಫ್ಟ್ ವೆಂಟ್ರಿಕಲ್ ಏನಾಗ್ತದೆ ಅಂದರೆ ಕಾಂಟ್ರಾಕ್ಟ್ ಆಗ್ತದೆ. ಕಾಂಟ್ರಾಕ್ಟ್ ಅಂದರೆ ಒಳಗಡೆ ಕುಗ್ಗಿದವ್ರ ಥರ ಆಗ್ತದೆ. ಆವಾಗ ಏನಾಗ್ತದೆ ಅಂದರೆ ಬ್ಲಡ್ ಇದ್ದು ಪಂಪ್ ಆಗ್ತದೆ ಎಲ್ಲಿ ಔಟ್ಸೈಡ್ ಆಫ್ ದ ಬಾಡಿ, ಅಂದರೆ ಔಟ್ ಟು ದ ಬಾಡಿ, ಔಟ್ಸೈಡ್ ಆಫ್ ದ ಬಾಡಿ ಅಲ್ಲ, ಔಟ್ ಟು ದ ಬಾಡಿ ಅಂದರೆ ಎಲ್ಲ ಬಾಡಿ ಆರ್ಗನ್ಸ್ಗೆ ಮತ್ತು ಎಲ್ಲ ಬಾಡಿ ಸೆಲ್ಸ್ಗೆ ಏನಾಗ್ತದೆ ಅಂದರೆ ಬ್ಲಡ್ ಇದ್ದು ಪಂಪ್ ಆಗ್ತದೆ. ಇದ್ರದ್ದು ನೆಕ್ಸ್ಟ್ ವೇ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೊಂದಿರತಕ್ಕಂಥ ಬ್ಲಡ್ ಏನಿರ್ತದಲ್ಲ ಅದು ಎಲ್ಲಿಗೆ ಬರ್ತದಂದರೆ ಏನು ಕಮ್ಸ್ ಫ್ರಮ್ ದ ಬಾಡಿ. ಏನಂದರೆ ಎಲ್ಲ ಬಾಡಿನಿಂದ ಏನು ಯಾವ ಬಾಡಿ ಇರ್ತದೆ ಬಾಡಿನಲ್ಲಿರ್ತಕ್ಕಂಥ ಸೆಲ್ಸ್ನಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಏನು ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿರ್ತದಲ್ಲ ಅದು ಅಪ್ಪರ್ ಚೇಂಬರ್ ಆನ್ ದ ರೈಟ್, ಅಂದರೆ ಅದು ರೈಟ್ ಆರ್ಟ್ರಿಯಮ್ಗೆ ಬಂದು ಬರುತ್ತೆ. ಅವಾಗ ಏನಾಗ್ತದೆ ಅಂದರೆ ರೈಟ್ ಆರ್ಟ್ರಿಯಮ್ ಏನು ಮಾಡ್ತದೆ ಅಂದರೆ ರಿಲ್ಯಾಕ್ಸ್ ಆಗ್ತದೆ. ರಿಲ್ಯಾಕ್ಸ್ ಆದಮೇಲೆ ಏನಾಗ್ತದೆ ಅಂದರೆ ರೈಟ್ ಆರ್ಟ್ರಿಯಮ್ನಲ್ಲಿ ಏನಾಗ್ತದೆ ಅಂದರೆ ಬ್ಲಡ್ಡು ತುಂಬಿಕೊಳ್ಳುತ್ತೆ. ಆ ಬ್ಲಡ್ ತುಂಬ್ಕೊಂಡ್ಮೇಲೆ ಏನಾಗ್ತದೆ ಅಂದರೆ ರೈಟ್ ಆರ್ಟ್ರಿಯಮ್ ಏನಾಗ್ತದೆ ಅಂದರೆ ಕಾಂಟ್ರಾಕ್ಟ್ ಆಗ್ತದೆ. ಕಾಂಟ್ರಾಕ್ಟ್ ಆದಾಗ ಸೇಮ್ ದ ವೇ ಏನಂದರೆ ಅದು ಕೆಳಗಡೆ ಇರ್ತಕ್ಕಂಥ ಲೋವರ್ ಚೇಂಬರ್ ಅದಕ್ಕೆ ಏನಾಗ್ತದೆ ಅಂದರೆ ಬ್ಲಡ್ಡು ಏನು ಪುಷ್ ಆಗ್ತದೆ. ಆ ಬ್ಲಡ್ ಅಲ್ಲಿ ಪುಷ್ ಆದಾಗ ಏನಾಗ್ತದೆ ಅಂದರೆ ರೈಟ್ ವೆಂಟ್ರಿಕಲ್ ಏನಿರ್ತದೆ ಅಂದರೆ ಅದು ಏನಾಗ್ತದೆ ಅಂದರೆ ರಿಲ್ಯಾಕ್ಸ್ ಆಗ್ತದೆ. ರಿಲ್ಯಾಕ್ಸ್ ಆದಮೇಲೆ ಆ ರೈಟ್ ವೆಂಟ್ರಿಕಲ್ನಲ್ಲಿ ಬ್ಲಡ್ಡು ಫಿಲ್ ಆಗ್ತದೆ. ಫಿಲ್ ಆದಾಗ ಏನಾಗ್ತದೆ ಅಂದರೆ ರೈಟ್ ವೆಂಟ್ರಿಕಲ್ ಏನಾಗ್ತದೆ ಅಂದರೆ ಅದು ಕೂಡ ನೆಕ್ಸ್ಟ್ ಏನು ಮಾಡ್ತದೆ ಅಂದರೆ ಕಾಂಟ್ರಾಕ್ಟ್ ಆಗ್ತದೆ. ಕಾಂಟ್ರಾಕ್ಟ್ ಆದಮೇಲೆ ಏನಾಗ್ತದೆ ಅಂತಂದರೆ ಅವಾಗ ಏನಾಗ್ತದೆ ಅಂದರೆ ಬ್ಲಡ್ ಇದ್ದು ಟ್ರಾನ್ಸ್ಫರ್ ಎಲ್ಲಾಗ್ತದೆ ಅಂದರೆ ಬ್ಲಡ್ ಇದ್ದು ಟ್ರಾನ್ಸ್ಫರ್ ಎಲ್ಲಾಗ್ತದೆ ಅಂದರೆ ಅದು ಲಂಗ್ಸ್ಗೆ ಏನಂದರೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಬ್ಲಡ್ ಏನಿರ್ತದೆ ಅಂದರೆ ಆಕ್ಸಿಜನೇಷನ್ ಆಗ್ತದೆ. ಅಲ್ಲಿ ಬ್ಲಡ್ ಇದ್ದು ಕಾರ್ಬನ್ ಡೈಆಕ್ಸೈಡ್ ಇದ್ದು ಲಂಗ್ಸ್ನ ಮುಖಾಂತರ ಹೊರಗಡೆ ಹೋಗುತ್ತೆ. ದೆನ್ ನೆಕ್ಸ್ಟ್ ಆಕ್ಸಿಜನ್ ಇದ್ದು ಏನು ಲಂಗ್ಸ್ನ ಮುಖಾಂತರ ಏನು ಬ್ಲಡ್ಗೆ ಬಂದು ಡಿಸಾಲ್ವ್ ಆಗ್ತದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ since the ventricles have the pump blood various organs, they have thicker muscular wall than the atria do. ಏನಂದರೆ ಏನಾಗ್ತದೆ ಅಂದರೆ ಲಂಗ್ಸ್ನಿಂದ ಸೇಮ್ ದ ವೇ ಮತ್ತೆ ಏನಾಗ್ತದೆ ಅಂದರೆ ಏನು ಬ್ಲಡ್ಡು ಹಾರ್ಟಿಗೆ ಬರುತ್ತೆ. ಹಾರ್ಟ್ ಇದ್ದದ್ದು ಏನು ಮಾಡ್ತದೆ ಅಂದರೆ ಆಕ್ಸಿಜನನ್ನು ಆಲ್ ಓವರ್ ದ ಬಾಡಿ ಏನು ಮಾಡ್ತದೆ ಅಂದರೆ ಪುಷ್ ಮಾಡ್ತದೆ ಆರ್ಟ್ರಿಯ ಮುಖಾಂತರ. ಇದೇನಂದರೆ ಥಿಕ್ ಮಸ್ಕ್ಯುಲರ್ ವಾಲ್ಸನ್ನು ಹೊಂದಿದೆ. ಹಾರ್ಟು ಥಿಕ್ ಮಸ್ಕ್ಯುಲರ್ ವಾಲ್ಸನ್ನು ಹೊಂದಿದೆ. ಆ್ಯಂಡ್ ಅಗೇನ್ ಇನ್ನೊಂದು ಏನನ್ನು ಹೊಂದಿರ್ತದೆ ಅಂದರೆ ಹಾರ್ಟು ವಾಲ್ವ್ಸನ್ನು ಹೊಂದಿರ್ತದೆ. ವಾಲ್ವ್ಸು ಏನು ಮಾಡ್ತದೆ ಅಂದರೆ ಬ್ಲಡ್ಡು ಏನು ಬ್ಯಾಕ್ವರ್ಡ್ ಫ್ಲೋ ಆಗೋದನ್ನು ಏನು ಮಾಡ್ತದೆ ಪ್ರಿವೆಂಟ್ ಮಾಡ್ತದೆ. ಅದು ಏನೋ ಬ್ಯಾಕ್ವರ್ಡ್ ಫ್ಲೋ ಆಗೋದನ್ನು ಪ್ರಿವೆಂಟ್ ಮಾಡ್ತದೆ. ಏನೋ ಆರ್ಟ್ರಿಯ ಟು ವೆಂಟ್ರಿಕಲ್ಸ್ಗೆ ಏನೋ ಕಾಂಟ್ರಾಕ್ಷನ್ ಆಗೋ ಟೈಮ್ನಲ್ಲಿ ಏನು ಬ್ಲಡ್ ಇದ್ದು ಬ್ಯಾಕ್ವರ್ಡ್ ಫ್ಲೋ ಆಗೋದನ್ನು ಏನೋ ಪ್ರಿವೆಂಟ್ ಮಾಡ್ತದೆ. ಇವಾಗ ನಾನು ಡಯಾಗ್ರಾಮ್ನ ಮುಖಾಂತರ ಯಾವ್ಯಾವ ರೀತಿ ಬ್ಲಡ್ಡು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಇವಾಗ ನೋಡ್ಕೊಂಡು ಹೋಗೋಣ. ಫಸ್ಟು ಏನಂದರೆ ಇವಾಗ ನೋಡ್ಕೊಳ್ಳಿ, ಇವಾಗ ಪಲ್ಮನರಿ ವೇನ್ಸ್ನ ಮುಖಾಂತರ ಏನಾಗ್ತದೆ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್. ಇವಾಗ ಫಸ್ಟ್ ಆಫ್ ಆಲ್ ನಾವು ಮಾತಾಡೋದು ಲೆಫ್ಟ್ ಆರ್ಟ್ರಿಯಮ್ನಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ಡು ಪಲ್ಮನರಿ ವೇನ್ಸ್ನ ಮುಖಾಂತರ ಎಲ್ಲಿ ಬರ್ತದೆ ಅಂದರೆ ಈ ಪ್ಲೇಸ್ನಲ್ಲಿ ಬರ್ತದೆ. ಈ ಪ್ಲೇಸ್ನಲ್ಲಿ ಬಂದಾಗ ಇದೇನಾಗ್ತದೆ ಅಂದರೆ ಫಸ್ಟ್ ಆಫ್ ಆಲ್ ರಿಲ್ಯಾಕ್ಸ್ ಆಗ್ತದೆ. ರಿಲ್ಯಾಕ್ಸ್ ಆಗಿಬಿಟ್ಟು ಏನಾಗ್ತದೆ ಅಂತಂದರೆ ಈ ಪ್ಲೇಸ್ನಲ್ಲಿ ಇರ್ತದಲ್ಲ ಆಕ್ಸಿಜನ್ ಬ್ಲಡ್ ಏನಂತಂದರೆ ಫಿಲ್ ಆಗ್ತದೆ. ಇದು ಫುಲ್ ಫಿಲ್ ಆದಾಗ ನೆಕ್ಸ್ಟ್ ಏನು ಮಾಡ್ತಂದರೆ ಇದು ಕಾಂಟ್ರಾಕ್ಟ್ ಆಗ್ತದೆ. ಕಾಂಟ್ರಾಕ್ಟ್ ಯಾವ ರೀತಿ ಆಗ್ತದೆ ಅಂದರೆ ಈ ರೀತಿ ಒಳಗಡೆ ಪುಷ್ ಮಾಡ್ಕೊಳ್ಳುತ್ತೆ. ಏನು ಈ ರೀತಿ ಜಸ್ಟ್ ಐ ವಿಲ್ ಚೇಂಜ್ ದ ಕಲರ್ ವೇಟ್. ಈ ರೀತಿ ಈ ರೀತಿ ಒಳಗಡೆ ಏನಾಗ್ತದೆ ಅಂದರೆ ಏನೋ ಲೆಫ್ಟ್ ಆರ್ಟ್ರಿಯಮ್ ಇರ್ತದಲ್ಲ ಒಳಗಡೆ ಪುಷ್ ಆಗ್ತದೆ. ಈ ಪುಷ್ ಆಗೋದನ್ನೇ ಏನಂತಾರೆ ಅಂದರೆ ಕಾಂಟ್ರಾಕ್ಷನ್ ಅಂತಾರೆ. ಇದು ಲೆಫ್ಟ್ ಆರ್ಟ್ರಿಯಮ್ ಕಾಂಟ್ರಾಕ್ಟ್ ಆದಾಗ ಇಲ್ಲಿರ್ತಕ್ಕಂಥ ಬ್ಲಡ್ ಏನಾಗ್ತದೆ ಅಂದರೆ ಲೆಫ್ಟ್ ವೆಂಟ್ರಿಕಲ್ಗೆ ಬಂದು ಮುಟ್ಟುತ್ತೆ. ಲೆಫ್ಟ್ ವೆಂಟ್ರಿಕಲ್ಗೆ ಬಂದು ಮುಟ್ಟಿದಾಗ ಇದೇನಾಗ್ತದೆ ಅಂದರೆ ಫಸ್ಟ್ ಆಫ್ ಆಲ್ ಸೇಮ್ ದ ವೇ ರಿಲ್ಯಾಕ್ಸ್ ಆಗ್ತದೆ. ರಿಲ್ಯಾಕ್ಸೇಷನ್ ಆದಾಗ ಏನಾಗ್ತದೆ ಅಂದರೆ ಬ್ಲಡ್ಡು ಇಲ್ಲಿರೋ ಬ್ಲಡ್ಡು ಇಲ್ಲಿ ಬಂದುಬಿಟ್ಟು ಫಿಲ್ ಆಗ್ತದೆ. ಇಲ್ಲಿ ಬಂದುಬಿಟ್ಟು ಫಿಲ್ ಆಗ್ತದೆ. ಸೊ ಇವಾಗ ಇಲ್ಲಿರೋ ಬ್ಲಡ್ಡು ಬಂದುಬಿಟ್ಟು ಇಲ್ಲಿ ಬಂದು ಫಿಲ್ ಆಯಿತು. ಇವಾಗ
ಇಲ್ಲಿರ್ತಕ್ಕಂಥ ಬ್ಲಡ್ಡು ಫಿಲ್ ಆದಮೇಲೆ ರಿಲ್ಯಾಕ್ಸ್ ಆದಮೇಲೆ ನೆಕ್ಸ್ಟ್ ಏನಾಗ್ತದೆ ಅಂದರೆ ಸೇಮ್ ದ ವೇ ಕಾಂಟ್ರಾಕ್ಟ್ ಆಗ್ತದೆ. ಏನು ಈ ರೀತಿ ಕಾಂಟ್ರಾಕ್ಟ್ ಆದಮೇಲೆ ಈ ಬ್ಲಡ್ ಇದ್ದು ಏನು ಅವೋಟಾದ ಮುಖಾಂತರ ಏನಾಗ್ತದೆ ಅಂದರೆ ಆಲ್ ಓವರ್ ದ ಬಾಡಿಗೆ ಏನಾಗ್ತದೆ ಅಂದರೆ ಏನಾಗ್ತದೆ ಅಂದರೆ ಪಂಪ್ ಆಗ್ತದೆ. ಇಲ್ಲಿ ನಾವು ವಾಲ್ವ್ಸ್ನ ಕೆಲಸನ ನೆಕ್ಸ್ಟ್ ಏನಂದರೆ ಇವಾಗ ನೆಕ್ಸ್ಟು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೊಂದಿರತಕ್ಕಂಥ ಬ್ಲಡ್ಡು ಎಲ್ಲಿಂದ ಬರ್ತದೆ ಅಂದರೆ ಏನು ಅಪ್ಪರ್ ವೆನಾ ಕೇವಾ ಆ್ಯಂಡ್ ಲೋವರ್ ವೆನಾ ಕೇವಾ ಅಂತ ಬರ್ತವೆ. 1 and 2 ಇವೆರಡು ಅಪ್ಪರ್ ವೆನಾ ಕೇವಾ ಆ್ಯಂಡ್ ಲೋವರ್ ವೆನಾ ಕೇವಾ ಅಂತ ನಾವು ಕರಿಬೋದು. ಏನು 1 and 2 ಅಪ್ಪರ್ ವೆನಾ ಕೇವಾ ಆ್ಯಂಡ್ ಲೋವರ್ ವೆನಾ ಕೇವಾದ ಮುಖಾಂತರ ಏನಾಗ್ತದೆ ಅಂದರೆ ರೈಟ್ ಆರ್ಟ್ರಿಯಮ್ಗೆ ಬಂದುಬಿಟ್ಟು ಏನಾಗ್ತವೆ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಬಂದುಬಿಟ್ಟು ಇಲ್ಲಿ ರೈಟ್ ಆರ್ಟ್ರಿಯಮ್ಗೆ ಬರುತ್ತೆ. ಇನ್ ದ ಟೈಮ್ ರೈಟ್ ಆರ್ಟ್ರಿಯಮ್ ಏನಾಗ್ತದೆ ಅಂದರೆ ರಿಲ್ಯಾಕ್ಸ್ ಆಗ್ತದೆ. ರಿಲ್ಯಾಕ್ಸ್ ಆದಾಗ ಬ್ಲಡ್ಡು ಇಲ್ಲಿ ಫಿಲ್ ಆಗ್ತದೆ. ಇಲ್ಲಿ ಫಿಲ್ ಆಗಿರ್ತಕ್ಕಂಥ ಬ್ಲಡ್ಡು ಫಿಲ್ ಆದಮೇಲೆ ಏನಾಗ್ತದೆ ಅಂದರೆ ಸೇಮ್ ದ ವೇ ಕಾಂಟ್ರಾಕ್ಟ್ ಆಗ್ತದೆ. ಕಾಂಟ್ರಾಕ್ಟ್ ಆದಮೇಲೆ ನೆಕ್ಸ್ಟು ದ ಬ್ಲಡ್ ಏನಾಗ್ತದೆ ಅಂದರೆ ರೈಟ್ ವೆಂಟ್ರಿಕಲ್ಗೆ ಬಂದು ಮುಟ್ಕೊಳ್ಳುತ್ತೆ. ಮುಟ್ಟಿದಾಗ ಏನಾಗ್ತದೆ ಅಂದರೆ ರೈಟ್ ವೆಂಟ್ರಿಕಲ್ನಲ್ಲಿ ಏನಾಗ್ತದೆ ಅಂದರೆ ಬ್ಲಡ್ಡು ಫಿಲ್ ಆಗ್ತದೆ ಆ್ಯಂಡ್ ರೈಟ್ ವೆಂಟ್ರಿಕಲ್ ಆಲ್ಸೋ ಏನಾಗ್ತದೆ ಅಂದರೆ ರಿಲ್ಯಾಕ್ಸ್ ಆಗ್ತದೆ. ರಿಲ್ಯಾಕ್ಸ್ ಆದಮೇಲೆ ಬ್ಲಡ್ ಫುಲ್ಲು ಫಿಲ್ ಆದಾಗ ಅದೇನು ಮಾಡ್ತದೆ ಅಂದರೆ ರೈಟ್ ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆಗ್ತದೆ. ಕಾಂಟ್ರಾಕ್ಟ್ ಆದಮೇಲೆ ಬ್ಲಡ್ಡು ಏನಂದರೆ ಪಲ್ಮನರಿ ಆರ್ಟರೀಸ್ ಮುಖಾಂತರ ಏನಂದರೆ ಲಂಗ್ಸ್ಗೆ ಹೋಗಿ ಮುಟ್ಟುತ್ತೆ. ಏನಂದರೆ ಲಂಗ್ಸ್ಗೆ ಹೋಗಿ ಮುಟ್ಟಿ ಅಲ್ಲಿ ಏನಾಗ್ತದೆ ಅಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ. ಇಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎಲ್ಲಾಗ್ತದೆ ಅಂದರೆ ಲಂಗ್ಸ್ನಲ್ಲಿ ಆಗ್ತದೆ ಅಂತ ನಾವು ನೋಡ್ಬೋದು. ಸೊ ಇವಾಗ ಏನಂದರೆ ಇಲ್ಲಿ 1 2 3 and 4 1 2 3 and 4 ಈ 4 ಏನಂದರೆ ಚೇಂಬರ್ಸ್ ಇವೆ. ಇಲ್ಲಿ 1 and 2 ಲೆಫ್ಟ್ ಸೈಡ್ನಲ್ಲಿರ್ತಕ್ಕಂಥ ಚೇಂಬರ್ಸ್ನಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಫ್ಲೋ ಆಗುತ್ತೆ. ನೆಕ್ಸ್ಟ್ ರೈಟ್ ಸೈಡ್ನಲ್ಲಿರ್ತಕ್ಕಂಥ ಚೇಂಬರ್ಸ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಫ್ಲೋ ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ಏನು ವಾಲ್ವ್ಸ್ ಅಂತ ಕೇಳಿಸ್ಕೊಂಡಿವಿ. ವಾಲ್ವ್ಸ್ ಅಂದರೆ ಯಾವಂದರೆ ಇಲ್ಲಿವೆ ನೋಡಿ, ಈ ರೀತಿ ಸ್ಟ್ರಕ್ಚರ್ಸ್ಗಳನ್ನ ಏನಂತ ಕರಿತಾರೆ ಅಂದರೆ ವಾಲ್ವ್ಸ್. ಇವುಗಳನ್ನು ಯಾಕೆ ಹಾರ್ಟ್ನಲ್ಲಿ ಹೊಂದಿರ್ತದೆ ಅಂದರೆ ಇವಾಗ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಗುತ್ತಲ್ಲ ಚೇಂಬರ್ಸಲ್ಲಿ, ರಿಲ್ಯಾಕ್ಸೇಷನ್ ಮತ್ತು ಕಾಂಟ್ರಾಕ್ಷನ್ ಆಗುವಾಗ ಬ್ಲಡ್ಡು ಈ ರೀತಿ ಫ್ಲೋ ಆಗಬೇಕು. ಇದರದ್ದು ಅಪೋಸಿಟಾಗಿ ಫ್ಲೋ ಆಗದೇ ಇರೋ ಥರ ಇವುಗಳು ಏನಾಗ್ತದೆ ಅಂದರೆ ಪ್ರಿವೆಂಟ್ ಮಾಡ್ತವೆ ಅಂತ ನಾವು ಇವಾಗ ನೋಡಿದ್ವಿ. ಸೊ ಇದರ ಮುಖಾಂತರ ಆ್ಯಂಡ್ ಈ ಸೆಪ್ಟಮ್ ಇರ್ತದಲ್ಲ, ಸೆಪ್ಟಮು ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ ಆಫ್ ದ ಚೇಂಬರ್ಸ್ನ ಏನು ಮಾಡ್ತದೆ ಅಂದರೆ ಏನಂದರೆ ಡಿವೈಡ್ ಮಾಡ್ತದೆ. ಈ ಸೆಪ್ಟಮು ಡಿವೈಡ್ ಮಾಡ್ತದೆ ಅಂತ ನಾವು ನೋಡ್ಬೋದು. ಇವಾಗ ಹಾರ್ಟ್ನಲ್ಲಿ ಯಾವ ರೀತಿ ಬ್ಲಡ್ ಫ್ಲೋ ಆಗುತ್ತೆ ಅನ್ನೋದನ್ನು ನೀವು ಡೀಟೇಲಾಗಿ ನೋಡ್ಕೊಂಡಿದ್ದೀರ ಅನ್ಕೊತೀನಿ. ನೆಕ್ಸ್ಟ್ ಇವಾಗ ಏನಂದರೆ ಆಕ್ಸಿಜನ್ ಇರ್ತದಲ್ಲ, ಆಕ್ಸಿಜನ್ ಎಂಟರ್ಸ್ ದ ಬ್ಲಡ್ ಇನ್ ದ ಲಂಗ್ಸ್. ಆಕ್ಸಿಜನ್ನು ಏನಂದರೆ ಬ್ಲಡ್ ಇದ್ದು ಆಕ್ಸಿಜನ್ ಇದ್ದದ್ದು ಏನಂದರೆ ಲಂಗ್ಸ್ನ ಮುಖಾಂತರ ಏನಾಗ್ತದೆ ಅಂದರೆ ಬ್ಲಡ್ಗೆ ಎಂಟರ್ ಆಗುತ್ತೆ ಅನ್ನೋದನ್ನು ನಾವು ಇವಾಗ ನೋಡ್ಕೊಳ್ಳೋಣ. ಇಲ್ಲಿ ನಾವು ಹಾರ್ಟ್ನಲ್ಲಿ ನೋಡಿದ್ದೀವಿ ಏನಂದರೆ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡನ್ನು ಏನಂದರೆ ಸೆಪರೇಷನ್ ಮಾಡಿದ್ದೆ. ಯಾವುದರ ಮುಖಾಂತರ ಅಂದರೆ ಇಲ್ಲಿ ಹೇಳಿದ್ನಲ್ಲ ಸೆಪ್ಟಮ್ನ ಮುಖಾಂತರ ಸೆಪರೇಷನ್ ಮಾಡಲಾಗಿದೆ. ಇದು ಯಾವುದಕ್ಕೆ ಯೂಸ್ಫುಲ್ ಆಗಿದೆ ಅಂದರೆ ಯಾವುದಕ್ಕೆ ಆಗಿದೆ ಅಂದರೆ ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ಮಿಕ್ಸಿಂಗ್ ಆಗೋದನ್ನು ಇದು ಏನಾಗುತ್ತೆ ಅಂದರೆ ತಡೆದು ಹಿಡಿಯುತ್ತೆ, ಅಂದರೆ ಪ್ರಿವೆಂಟ್ ಮಾಡುತ್ತೆ ಅಂತ ನಾನು ಆವಾಗಲೇ ಹೇಳಿದೆ. ಇದರಿಂದ ಏನಾಗ್ತದೆ ಅಂದರೆ ಈ ಸೆಪರೇಷನ್ನಿಂದ ಏನಾಗ್ತದೆ ಅಂದರೆ ಹೈ ಎಫಿಷಿಯೆಂಟ್ ಸಪ್ಲೈ ಆಫ್ ದ ಆಕ್ಸಿಜನ್ ಏನಾಗ್ತದೆ ಅಂದರೆ ಇದು ಹೈ ಎಫಿಷಿಯೆಂಟ್ ಸಪ್ಲೈ ಆಫ್ ದ ಆಕ್ಸಿಜನನ್ನು ಅಲೋ ಮಾಡ್ತದೆ. ಇನ್ ಅವರ್ ಬಾಡಿಗೆ ಇದು ಅಲೋ ಮಾಡ್ತದೆ. ಚೇಂಬರ್ನ ಮಿಕ್ಸಿಂಗ್ ಆಫ್ ದ ಬ್ಲಡ್ ಮಿಕ್ಸಿಂಗ್ ಆಫ್ ದ ಬ್ಲಡ್ ಆಗದೆ ಇರೋದರ ಮುಖಾಂತರ ಹೈ ಆಕ್ಸಿಜನ್ ಸಪ್ಲೈಯನ್ನು ಇದು ಏನು ಮಾಡ್ತದೆ ಅಂದರೆ ಅಲೋ ಮಾಡ್ತದೆ. ದಿಸ್ ಯೂಸ್ಫುಲ್ ಇನ್ ಎನಿಮಲ್ಸ್ ದ್ಯಾಟ್ ಹ್ಯಾವ್ ಹೈ ಎನರ್ಜಿ ನೀಡ್ಸ್ ಸಚ್ ಬರ್ಡ್ಸ್, ಮ್ಯಾಮಲ್ಸ್. ಇದ್ರ ಮುಖಾಂತರ ಹೈ ಎನರ್ಜಿ ಸಿಗುತ್ತೆ. ಹೈ ಎನರ್ಜಿ ಸಿಗೋದ್ರ ಯಾವ ರೀತಿ ದೊಡ್ಡ ಎನಿಮಲ್ಸ್ನಲ್ಲಿ ಸಿಗುತ್ತೆ ಅಂದರೆ ಸಚ್ ಲೈಕ್ ಬರ್ಡ್ಸ್ ಮತ್ತು ಮ್ಯಾಮಲ್ಸ್ನಲ್ಲಿ ಈ ರೀತಿ 4 ಚೇಂಬರ್ಸ್ ಆಫ್ ದ ಹಾರ್ಟು ಇರ್ತದೆ. 4 ಚೇಂಬರ್ ಅಲ್ಲ, ಡಿವೈಡ್ ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡನ್ನು ಮಿಕ್ಸಿಂಗ್ ಆಗೋದಕ್ಕೆ ಇವುಗಳು ಬಿಡಲ್ಲ. ವಿಚ್ ಕಾನ್ಸ್ಟಂಟ್ಲಿ ಯೂಸ್ ದ ಎನರ್ಜಿ ಟು ಮೇಂಟೈನ್ ದೇರ್ ಬಾಡಿ ಟೆಂಪರೇಚರ್. ಇವುಗಳು ಮ್ಯಾಮಲ್ಸ್ ಮತ್ತು ಬರ್ಡ್ಸು ಏನಂದರೆ ಇವುಗಳಿಗೆ
ಕಾನ್ಸ್ಟೆಂಟಾಗಿ ಎನರ್ಜಿ ಬೇಕಾಗುತ್ತೆ. ಯಾವುದಕ್ಕೋಸ್ಕರ ಎನರ್ಜಿ ಬೇಕಾಗುತ್ತೆ ಅಂದರೆ ಅವ್ರ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅದು ಏನೋ ಎನರ್ಜಿ ಬೇಕಾಗುತ್ತೆ. ಎನಿಮಲ್ಸ್ ದ್ಯಾಟ್ ನಾಟ್ ಯೂಸ್ ಎನರ್ಜಿ ಫಾರ್ ದಿಸ್ ಪರ್ಪಸ್ ದ ಬಾಡಿ ಟೆಂಪರೇಚರ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್ ಇನ್ ಎನ್ವಿರಾನ್ಮೆಂಟ್. ಆದರೆ ಎನಿಮಲ್ಸ್ನಲ್ಲಿ ಟೆಂಪರೇಚರ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಏನು ಮಾಡಲ್ಲ, ಅವುಗಳು ಎನರ್ಜಿನ ಯೂಸ್ ಮಾಡ್ಕೊಳ್ಳಲ್ಲ. ಇವು ಬಾಡಿ ಟೆಂಪರೇಚರ್ ಏನಿರ್ತದಲ್ಲ ಎನಿಮಲ್ಸ್ನಲ್ಲಿ, ಅದು ಎನ್ವಿರಾನ್ಮೆಂಟ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತ ಇಲ್ಲಿ ನಾವು ನೋಡ್ಕೋಬೋದು. ಯಾವ ರೀತಿ ಎನಿಮಲ್ಸ್ ಅಂದರೆ ನೋಡಿ, ಆ್ಯಂಪಿಬಿಯನ್ಸ್, ಮಿನಿ ರೆಪ್ಟೈಲ್ಸ್ ಆ್ಯಂಡ್ 3 ಚೇಂಬರ್ಡ್ ಹಾರ್ಟ್ಸ್. ಇವು ಏನಂದರೆ 3 ಚೇಂಬರ್ಡ್ ಹಾರ್ಟನ್ನು ಹೊಂದಿರ್ತಾವಲ್ಲ, ಲೈಕ್ ಆ್ಯಂಪಿಬಿಯನ್ಸ್ ಮತ್ತು ರೆಪ್ಟೈಲ್ಸು. ಅವುಗಳಲ್ಲಿ ಏನಂದರೆ ಎನ್ವಿರಾನ್ಮೆಂಟು ಏನಂದರೆ ಆ್ಯಂಡ್ ಟೋಲರೇಟ್ ಸಮ್ ಮಿಕ್ಸಿಂಗ್ ಆಫ್ ದ ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಸ್ಟ್ರೀಮ್ಸ್. ಈ ಆ್ಯಂಪಿಬಿಯನ್ಸ್ ಮತ್ತು ರೆಪ್ಟೈಲ್ಸ್ನಲ್ಲಿ 3 ಚೇಂಬರ್ಡ್ ಆಫ್ ಹಾರ್ಟ್ ಇರ್ತದೆ. ಇದರ ಮುಖಾಂತರ ಏನಾಗ್ತದೆ ಅಂದರೆ ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿರ್ತದಲ್ಲ ಸ್ವಲ್ಪ ಏನಾಗ್ತದೆ ಅಂದರೆ ಮಿಕ್ಸಿಂಗ್ ಆಗುತ್ತೆ. ಫಿಶಸ್ ಆನ್ ಅದರ್ ಹ್ಯಾಂಡ್ ಹ್ಯಾವ್ ಓನ್ಲಿ 2 ಚೇಂಬರ್ ಟು ದೇರ್ ಹಾರ್ಟ್ಸ್. ಏನಂದರೆ ಫಿಶಸ್ ಏನು ಹೊಂದಿರ್ತವೆ ಅಂದರೆ ಓನ್ಲಿ 2 ಚೇಂಬರ್ ಆಫ್ ದ ಹಾರ್ಟನ್ನು ಹೊಂದಿರ್ತವೆ. ಇವಾಗ ನಾವು ಏನೇನು ನೋಡ್ಕೊಂಡಿವಿ ಅಂದರೆ ಬರ್ಡ್ಸ್ ಮತ್ತು ಮ್ಯಾಮಲ್ಸ್ ಏನು 4 ಚೇಂಬರ್ ಆಫ್ ಹಾರ್ಟನ್ನು ಹೊಂದಿರ್ತವೆ. ದೆನ್ ನೆಕ್ಸ್ಟ್ ರೆಪ್ಟೈಲ್ಸ್ ಆ್ಯಂಡ್ ಆ್ಯಂಪಿಬಿಯನ್ಸು 3 ಚೇಂಬರ್ ಹಾರ್ಟನ್ನು ಹೊಂದಿರ್ತವೆ. ದೆನ್ ನೆಕ್ಸ್ಟ್ ಏನಂದರೆ ಫಿಶಸ್ ಏನಿರ್ತಾವಲ್ಲ 2 ಚೇಂಬರ್ಸ್ ಆಫ್ ದ ಹಾರ್ಟನ್ನು ಅವುಗಳು ಹೊಂದಿರ್ತವೆ. ಬ್ಲಡ್ ಈಸ್ ಪಂಪ್ಡ್ ಟು ಗಿಲ್ಸ್, ಈಸ್ ಆಕ್ಸಿಜನೇಟೆಡ್ ದೇರ್ ಆ್ಯಂಡ್ ಪಾಸಸ್ ಡೈರೆಕ್ಟ್ಲಿ ಟು ದ ರೆಸ್ಟ್ ಆಫ್ ದ ಬಾಡಿ. ಏನಂದರೆ ಬ್ಲಡ್ದು ಏನಾಗ್ತಂದರೆ ಡೈರೆಕ್ಟಾಗಿ ಹಾರ್ಟ್ನ ಮುಖಾಂತರ 2 ಚೇಂಬರ್ಡ್ 2 ಚೇಂಬರ್ಡ್ ಹಾರ್ಟ್ ಏನಿರುತ್ತಲ್ಲ ಅದರ ಮುಖಾಂತರ ಬ್ಲಡ್ ಏನದು ಗಿಲ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಗ್ರೀನ್ಸ್ಗೆ ಪುಷ್ ಆಗುತ್ತೆ. ಅಲ್ಲಿಂದ ಏನಾಗ್ತಂದರೆ ಆಕ್ಸಿಜನೇಟೆಡ್ ಆಗ್ತದೆ ಆ್ಯಂಡ್ ಅದು ಡೈರೆಕ್ಟ್ಲಿ ಆಲ್ ಓವರ್ ದ ಬಾಡಿಗೆ ಏನಂದರೆ ಪಂಪ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಬ್ಲಡ್ ಡಸ್ ಗೋ ಓನ್ಲಿ ಒನ್ಸ್ ಥ್ರೂ ದ ಹಾರ್ಟ್ ದ ಫಿಶ್ ಡ್ಯೂರಿಂಗ್ 1 cycle ಆಫ್ ದ ಪ್ಯಾಸೇಜ್ ಥ್ರೂ ದ ಬಾಡಿ ಅಂತ ನಾವು ನೋಡ್ಕೋಬೋದು. ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಬ್ಲಡ್ ಏನು ಮಾಡ್ತದೆ ಫಿಶಸ್ನಲ್ಲಿ ಓನ್ಲಿ 1 ಟೈಮ್ ಮಾತ್ರ ಹಾರ್ಟ್ನಲ್ಲಿ ಏನಾಗ್ತಂದರೆ ಎಂಟರ್ ಆಗಿ 1 ವೇನಲ್ಲಿ ಅದು ಏನಾಗ್ತಂದರೆ ಮುಂದೆ ಹೋಗುತ್ತೆ. 1 cycle ಆಫ್ ದ ಪ್ಯಾಸೇಜ್ ಥ್ರೂ ಅವರ್ ಬಾಡಿ ಆಗ್ತದೆ ಅಂತ ಇಲ್ಲಿ ನಾವು ನೋಡ್ಕೊಬೋದು. ದೆನ್ ಅದರ್ ಹ್ಯಾಂಡ್ ಏನಾಗ್ತದೆ ಅಂದರೆ ಇಟ್ ಗೋಸ್ ಥ್ರೂ ದ ಹಾರ್ಟ್ ಟ್ವೈಸ್ ಡ್ಯೂರಿಂಗ್ ಈಚ್ ಸೈಕಲ್ ಇನ್ ವೆಟಬ್ರೇಟ್ಸ್ನಲ್ಲಿ ಏನಾಗ್ತದೆ ಅಂದರೆ ಇದು ಟ್ವೈಸ್ ಇನ್ ಈಚ್ ಸೈಕಲ್ನಲ್ಲಿ 1 ಸೈಕಲ್ನಲ್ಲಿ 2 ಸಾರಿ ಬ್ಲಡ್ ಏನಾಗ್ತದೆ ಅಂದರೆ ಎಂಟರ್ ಆಗುತ್ತೆ. ದಿಸ್ ನೌನ್ ಆ್ಯಸ್ ಅ ಡಬಲ್ ಸರ್ಕ್ಯುಲೇಷನ್. ಇದನ್ನು ಏನಂತ ಕರೀತಾರೆ, ಡಬಲ್ ಸರ್ಕ್ಯುಲೇಷನ್ ಅಂತ ಕರೀತಾರೆ. ಇಲ್ಲಿ ಹ್ಯೂಮನ್ ಬಾಡಿನಲ್ಲಿ ಯಾವ ರೀತಿ ಬ್ಲಡ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ನಾವು ನೋಡ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳೋಣ. ಫಸ್ಟ್ ಆಫ್ ಆಲು ಲಂಗ್ಸ್ ಕ್ಯಾಪಿಲರೀಸ್ ಮುಖಾಂತರ ಏನಾಗ್ತದೆ ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಲಂಗ್ಸ್ ಕ್ಯಾಪಿಲರೀಸ್ ಇರ್ತವೆ. ಲಂಗ್ ಕ್ಯಾಪಿಲರೀಸ್ ಮುಖಾಂತರ ಇಲ್ಲಿ ಏನು ನೋಡ್ಕೊಳ್ಳಿ, ಪಲ್ಮನರಿ ವೇನ್ಸ್ನ ಮುಖಾಂತರ ಫ್ರಮ್ ದ ಲಂಗ್ಸ್ ಮುಖಾಂತರ ಏನಾಗ್ತದೆ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಇಲ್ಲಿ ಲೆಫ್ಟ್ ವೆಂಟ್ರಿಕಲ್ಗೆ ಬರುತ್ತೆ. ಲೆಫ್ಟ್ ವೆಂಟ್ರಿಕಲ್ ಬಂದುಬಿಟ್ಟು ಲೆಫ್ಟ್ ಆಟ್ರಿಯಮ್ ಬರುತ್ತೆ. ಲೆಫ್ಟ್ ವೆಂಟ್ರಿಕಲ್ ಬರುತ್ತೆ. ಅದರ ಮುಖಾಂತರ ಅವೋಟನ ಮುಖಾಂತರ ಬಂದುಬಿಟ್ಟು ಇಲ್ಲಿ ಏನಾಗ್ತದೆ ಅಂದರೆ ಅವೋಟದ ಮುಖಾಂತರ ಆಲ್ ಓವರ್ ದ ಬಾಡಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಬ್ಲಡ್ಡು, ಆಕ್ಸಿಜನೇಟೆಡ್ ಬ್ಲಡ್. ಆ್ಯಂಡ್ ಅದು ಆರ್ಟರೀಸ್ ಆಗಿ ಡಿವೈಡ್ಸ್ ಆಗ್ತವೆ. ಅವೋಟ ಇದ್ದದ್ದು ಆರ್ಟರೀಸ್ ಆಗಿ ಡಿವೈಡ್ ಆಗ್ತದೆ. ಆರ್ಟರೀಸ್ ಇದ್ದದ್ದು ಮಿನಿ ಕ್ಯಾಪಿಲರೀಸ್ ಆಗಿ ಡಿವೈಡ್ ಆಗ್ತದೆ. ಕ್ಯಾಪಿಲರೀಸ್ ಆಗಿ ಡಿವೈಡ್ ಆಗಿಬಿಟ್ಟು ಅದು ಆಲ್ ಓವರ್ ದ ಬಾಡಿಗೆ ಏನಾಗ್ತದೆ ಅಂದರೆ ಆಲ್ ಓವರ್ ದ ಬಾಡಿ ಟಿಶ್ಯೂಸ್ಗೆ ಏನಂದರೆ ಬ್ಲಡ್ನ ಟ್ರಾನ್ಸ್ಫರ್ ಮಾಡುತ್ತೆ. ಅಲ್ಲಿರ್ತಕ್ಕಂಥ ಬ್ಲಡ್ ಟ್ರಾನ್ಸ್ಫರ್ ಆದಮೇಲೆ ಅಲ್ಲಿ ವೇನ್ಸನ್ನು ಹೊಂದಿರುತ್ತೆ. ವೇನ್ಸ್ಗಳು ಏನು ಮಾಡ್ತಾವಂದರೆ ಬಾಡಿನಿಂದ ಏನಾಗ್ತಂದರೆ ಬಾಡಿ ಅಥವಾ ಬ್ಲಡ್ನ ಕಡೆಗೆ ಬ್ಲಡ್ನ ಹಾರ್ಟ್ನ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾವೆ ಅಂದರೆ ವೇನ್ಸ್ ಮಾಡ್ತವೆ. ಆ್ಯಂಡ್ ಆರ್ಟರೀಸ್ ಏನು ಮಾಡ್ತಾವೆ ಅಂದರೆ ಬ್ಲಡ್ಡನ್ನು ಹಾರ್ಟ್ನಿಂದ ಪುಷ್ ಮಾಡ್ತಾವೆ. ಅಂದರೆ ಪಂಪ್ಡ್ ಆಗಿರ್ತಕ್ಕಂಥ ಬ್ಲಡ್ಡನ್ನು ಏನು ಮಾಡ್ತಾವೆ ಅಂದರೆ ಅವು ಆಲ್ ಓವರ್ ದ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತವೆ. ಇಲ್ಲಿ ಏನಾಗ್ತದೆ ಅಂದರೆ ವೇನ್ಸ್ ಏನು ಮಾಡ್ತಾವೆ ಅಂದರೆ ಬ್ಲಡ್ಡನ್ನು ಹಾರ್ಟ್ಗೆ ತೊಗೊಂಡು ಹೋಗ್ತವೆ. ದೆನ್ ಆರ್ಟರೀಸ್ ಏನು ಮಾಡ್ತಾವೆ ಅಂದರೆ ಬ್ಲಡ್ಡನ್ನು ಹಾರ್ಟ್ನಿಂದ ಹೊರಗಡೆ ತೊಗೊಂಡು ಹೋಗ್ತವೆ ಅಂತ ನಾವು ನೋಡ್ಕೋಬೋದು. ಇಲ್ಲಿ ವೇನ್ಸ್ನ ಮುಖಾಂತರ ಏನಾಗ್ತದೆ ಅಂದರೆ ಬ್ಲಡ್ಡು
ಏನಂದರೆ ಬಾಡಿಗೆ ಬರ್ತದೆ, ವೆನಾಕೆವ ಇರ್ತಕ್ಕಂಥ ವೆನಾಕೆವಗಳ ಮುಖಾಂತರ ಬರ್ತದೆ. ನೆಕ್ಸ್ಟು ರೈಟ್ ಸೈಡ್ ಆಫ್ ದ ಹಾರ್ಟ್ನ ಮುಖಾಂತರ ಬ್ಲಡ್ ಪಂಪ್ ಆಗಿ ಅಲ್ಲಿಂದ ಪಲ್ಮನರಿ ಆರ್ಟರೀಸ್ ಮುಖಾಂತರ ಲಂಗ್ಸ್ಗೆ ಏನಾಗ್ತದೆ ಅಂದರೆ ಬ್ಲಡ್ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ಮತ್ತು ಏನು ಆಕ್ಸಿಜನ್ ಏನು ಗ್ಯಾಸಸ್ ಚೇಂಜಸ್ ಆಫ್ ದ ಗ್ಯಾಸಸ್ ಆಗುತ್ತೆ ಇನ್ ದ ಬ್ಲಡ್ ಅಂತ ನಾವು ನೋಡ್ಕೊಬೋದು. ಇದನ್ನು ಕೂಡ ನೀವು ಇವಾಗ ಚೆನ್ನಾಗಿ ನೋಡ್ಕೊಂಡಿದ್ದೀರ ಅನ್ಕೊತೀನಿ. ನೆಕ್ಸ್ಟು ಇಲ್ಲಿ ಬ್ಲಡ್ ಪ್ರೆಷರ್ ಅಂದರೆ ಏನು ಅನ್ನೋದನ್ನು ಇವಾಗ ನಾವು ನೋಡ್ಕೊಳ್ಳೋಣ. ಇದು ಬ್ಲಡ್ ಪ್ರೆಷರ್ ಅಂದರೆ ಏನಂದರೆ ಬ್ಲಡ್ಡು ದ ಫೋರ್ಸ್ ಆಫ್ ಬ್ಲಡ್ ಅಗೇನ್ಸ್ಟ್ ದ ವಾಲ್ ಆಫ್ ದ ವೆಸಲ್ಸ್ ಏನಂದರೆ ಏನು ಬ್ಲಡ್ಡು ಯಾವ ರೀತಿ ಏನಂದರೆ ಫೋರ್ಸನ್ನು ಹಾಕುತ್ತೆ ಎಲ್ಲಿ ಅಗೇನ್ಸ್ಟ್ ದ ವಾಲ್ ಆಫ್ ದ ವೆಸಲ್ ಅನ್ನೋದನ್ನು ಏನಂತ ಕರೀತಾರೆ ಅಂದರೆ ಬ್ಲಡ್ ಪ್ರೆಷರ್ ಅಂತ ಕರೀತಾರೆ. ಈ ಬ್ಲಡ್ ಪ್ರೆಷರು ಆರ್ಟರೀಸ್ನಲ್ಲಿ ಗ್ರೇಟರ್ ಇರ್ತದೆ ಕಂಪೇರ್ ಟು ವೇನ್ಸ್ನಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಮತ್ತು ಆರ್ಟರೀಸ್ನಲ್ಲಿ ಜಾಸ್ತಿ ಇರ್ತದೆ ಅಂತ ನೋಡ್ಕೋಬೋದು. ಪ್ರೆಷರ್ ಆಫ್ ದ ಬ್ಲಡ್ ಇನ್ಸೈಡ್ ದ ಆರ್ಟರಿ ಡ್ಯೂರಿಂಗ್ ದ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಅಂದರೆ ಕಾಂಟ್ರಾಕ್ಷನ್ ಈಸ್ ಕಾಲ್ಡ್ ಆ್ಯಸ್ ಸಿಸ್ಟೋಲಿಕ್ ಪ್ರೆಷರ್ ಅಂತ ನಾವು ನೋಡ್ಕೋಬೋದು. ಏನಂದರೆ ನಾವು ಹಾರ್ಟ್ನಲ್ಲಿ ವೆಂಟ್ರಿಕ್ಯುಲು ಕಾಂಟ್ರಾಕ್ಷನ್ ಆಗ್ತದೆ, ಆ ಟೈಮ್ನಲ್ಲಿ ಯಾವ ರೀತಿಯ ಪ್ರೆಷರನ್ನು ಕೊಡುತ್ತೋ ಅಂದರೆ ಬ್ಲಡ್ ಪ್ರೆಷರನ್ನು ಕೊಡುತ್ತೋ ಅದನ್ನು ಏನಂತ ಕರೀತಾರೆ ಅಂದರೆ ಸಿಸ್ಟೋಲಿಕ್ ಪ್ರೆಷರ್ ಅಂತ ಕರೀತಾರೆ. ನೆಕ್ಸ್ಟು ವೆಂಟ್ರಿಕಲ್ ಇದ್ದದ್ದು ಯಾವಾಗ ರಿಲ್ಯಾಕ್ಸೇಷನನ್ನು ಹೊಂದುತ್ತೋ ಆ ರಿಲ್ಯಾಕ್ಸೇಷನ್ ಟೈಮ್ನಲ್ಲಿ ಆರ್ಟರೀಸ್ನ ಮುಖಾಂತರ ಬ್ಲಡ್ ಯಾವ ರೀತಿ ಪ್ರೆಷರನ್ನು ಹಾಕುತ್ತೆ ಅನ್ನೋದನ್ನು ಇದನ್ನು ಏನಂತ ಕರೀತಾರೆ ಅಂದರೆ ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಕರೀತಾರೆ. ದ ನಾರ್ಮಲ್ ರೇಂಜ್ ಆಫ್ ದ ಸಿಸ್ಟೋಲಿಕ್ ಪ್ರೆಷರ್ ಇದ್ದದ್ದು 120 mm ಆಫ್ ದ Hg ಅಂತ ಹೇಳ್ಬೋದು. ದೆನ್ ಡಿಯಾಸ್ಟೋಲಿಕ್ ಪ್ರೆಷರ್ದು ನಾರ್ಮಲ್ ರೇಂಜ್ ಅಂದರೆ 80 mm ಆಫ್ Hg ಅಂತ ನಾವು ನೋಡ್ಬೋದು. ಈ ರೀತಿ ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನೀವು ಎಲ್ಲರೂ ಬಿ ಪಿನ ಚೆಕ್ ಮಾಡಿದ್ದೀರಾ, ಅದೇ ಬಿ ಪಿ ಚೆಕ್ಕಿಂಗನ್ನು ಒಂದು ಸಾರಿ ಹಾಸ್ಪಿಟಲ್ನಲ್ಲಿ ನೀವು ಎಲ್ಲರೂ ನೋಡಿದ್ದೀರಾ. ನೋಡಿಲ್ಲ ಅಂದ್ರೂ ಒಂದು ಸಾರಿ ಹೋಗ್ಬಿಟ್ಟು ನೋಡ್ಕೊಬೋದು. ಸೊ ಇದರದ್ದು ಡಯಾಗ್ರಾಮ್ ಇಲ್ಲಿದೆ ನೋಡಿ. ನೆಕ್ಸ್ಟು ಈ ಬ್ಲಡ್ ಪ್ರೆಷರ್ನ ಯಾವುದರ ಮುಖಾಂತರ ಏನಾದರೂ ಅಳಿತಾರೆ ಅಂದರೆ ಸ್ಪ್ಯಾಗ್ಮೋಮ್ಯಾನೋಮೀಟರ್. ಈ ಸ್ಪ್ಯಾಗ್ಮೋಮ್ಯಾನೋಮೀಟರ್ ಅನ್ನೋದು ಎಕ್ಸಾಮ್ಸ್ನಲ್ಲಿ ಬರುವಂಥ ಚಾನ್ಸಸ್ ಇದೆ. ಸೊ ಇದನ್ನು ಓದ್ಕೊಳ್ಳಿ. ಮತ್ತು ಬ್ಲಡ್ ಪ್ರೆಷರ್ ಏನು ಅಂದರೆ ಏನು ಅನ್ನೋದನ್ನು ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ, ಇದನ್ನು ಕೂಡ ಓದ್ಕೊಳ್ಳಿ. ಹೈ ಬ್ಲಡ್ ಪ್ರೆಷರ್ನಿಂದ ಏನಾಗ್ತದೆ ಅಂದರೆ ಹೈಪರ್ ಟೆನ್ಷನ್ ಆಗುತ್ತೆ ಆ್ಯಂಡ್ ಇದೇನಾಗ್ತದೆ ಅಂದರೆ ಕಾಂಟ್ರಾಕ್ಷನ್ ಆಫ್ ದ ಆರ್ಟರೀಸ್ ಆಗುತ್ತೆ. ಇದರ ರಿಸಲ್ಟ್ ಏನಾಗ್ತದೆ ಅಂದರೆ ಇನ್ಕ್ರೀಸ್ ದ ರೆಸಿಸ್ಟೆನ್ಸ್ ಆಫ್ ದ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ಇದೇನಾಗ್ತದೆ ಅಂದರೆ ರ್ಯಾಪ್ಚರ್ ಆಫ್ ಆರ್ಟರೀಸ್ ಆ್ಯಂಡ್ ಇಂಟರ್ನಲ್ ಬ್ಲೀಡಿಂಗನ್ನು ಉಂಟು ಮಾಡ್ತದೆ. ಏನಂದರೆ ರ್ಯಾಪ್ಚರ್ ಆಫ್ ಆರ್ಟರೀಸ್ ಉಂಟು ಮಾಡ್ತದೆ ಆ್ಯಂಡ್ ಇಂಟರ್ನಲ್ ಬ್ಲೀಡಿಂಗನ್ನು ಉಂಟು ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನಾವು ಇನ್ನೊಂದು ಏನಂದರೆ ದ ಟ್ಯೂಬ್ಸ್ ಮತ್ತು ಬ್ಲಡ್ ವೆಸಲ್ಸ್ ಅಂದರೆ ಬ್ಲಡ್ ವೆಸಲ್ಸ್ ಮತ್ತು ಟ್ಯೂಬ್ಸ್ನ ಮುಖಾಂತರ. ಇವಾಗ ಟ್ಯೂಬ್ಸ್ ಅಂದರೆ ಏನನ್ನ ನಾವು ನೋಡ್ಕೊಂಡು ಹೋಗೋಣ. ಇದೀವಿ ಏನಂದರೆ ಆರ್ಟರೀಸ್ನ ಮುಖಾಂತರ ಏನಂದರೆ ಆರ್ಟರೀಸ್ ಏನಂದರೆ ಅವುಗಳು ಕೂಡ ಒಂದು ಬ್ಲಡ್ ವೆಸಲ್ಸು. ಅವು ಏನು ಮಾಡ್ತಾವೆ ಅಂದರೆ ಬ್ಲಡ್ನ ಕ್ಯಾರಿ ಅವೇ ಮಾಡ್ತವೆ. ಯಾವುದರ ಮುಖಾಂತರ ಅಂದರೆ ಹಾರ್ಟ್ನ ಮುಖಾಂತರ ಕ್ಯಾರಿ ಮಾಡಿಕೊಂಡು ಏನು ಅದು ವೇರಿಯಸ್ ಆರ್ಗನ್ಸ್ ಆಫ್ ದ ಬಾಡಿಗೆ ಏನು ಮಾಡ್ತದೆ ಅಂದರೆ ಬ್ಲಡ್ನ ಟ್ರಾನ್ಸ್ಫರ್ ಮಾಡುತ್ತೆ. ಈ ಟ್ರಾನ್ಸ್ಫರ್ ಮಾಡುವಂಥ ಟೈಮ್ನಲ್ಲಿ ಏನಂತಂದರೆ ಹಾರ್ಟ್ನ ಮುಖಾಂತರ ಬರ್ತಕ್ಕಂಥ ಬ್ಲಡ್ ಏನಿರ್ತದಲ್ಲ, ಎಮರ್ಜ್ ಆಗ್ತಕ್ಕಂಥ ಬ್ಲಡ್ ಏನಿರ್ತದಲ್ಲ ಅಂಡರ್ ದ ಹೈ ಪ್ರೆಷರ್ನಲ್ಲಿ ಏನಾಗ್ತದೆ ಅಂದರೆ ಪುಷ್ ಮಾಡ್ತದೆ. ಹೈ ಪ್ರೆಷರ್ನಲ್ಲಿ ಪುಷ್ ಮಾಡೋದ್ರಿಂದ ಆರ್ಟರೀಸು ಏನಂದರೆ ಥಿಕ್ ಮತ್ತು ಇಲಾಸ್ಟಿಕ್ ವಾಲ್ಸನ್ನು ಹೊಂದಿರುತ್ತೆ, ಇಲಾಸ್ಟಿಕ್ ಟೈಪ್ ವಾಲ್ಸನ್ನು ಹೊಂದಿರುತ್ತೆ. ಸೊ ಏನು ಬ್ಲಡ್ ಪಂಪ್ ಆಗುವಾಗ ಅದು ಅಂದರೆ ಇಲಾಸ್ಟಿಕ್ ವಾಲ್ಸನ್ನು ಹೊಂದಿರೋದ್ರಿಂದ ಅದು ಸ್ವಲ್ಪ ಕಾಂಟ್ರಾಕ್ಷನ್ ಆಗ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಸೊ ವೇನ್ಸ್ ಏನು ಮಾಡ್ತಾವೆ ಅಂದರೆ ನಾನು ಆವಾಗಲೇ ಹೇಳಿದ್ದೆ, ವೇನ್ಸು ಡಿಫರೆನ್ಸ್ ಆರ್ಗನ್ಸ್ನಿಂದ ಏನಂದರೆ ಬ್ಲಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಅದು ಏನು ಮಾಡ್ತದೆ ಅಂದರೆ ಬ್ಲಡ್ಡನ್ನು ಅಗೇನ್ ಏನು ಮಾಡ್ತದೆ ಅಂದರೆ ಬ್ರಿಂಗ್ ಬ್ಯಾಕ್ ಟು ದ ಹಾರ್ಟ್ ಅಂದರೆ ಹಾರ್ಟ್ಗೆ ಮತ್ತೆ ವಾಪಸ್ ತಂದು ಕೊಡುವಂಥ ಕೆಲಸವನ್ನು ಅದು ಮಾಡ್ತದೆ. ದೇ ಡು ನಾಟ್ ನೀಡ್ ದ ಥಿಕ್ ವಾಲ್ಸ್ ಬಿಕಾಸ್ ದ ಬ್ಲಡ್ ಈಸ್ ನೋ ಲಾಂಗರ್ ಅಂಡರ್ ದ ಪ್ರೆಷರ್. ಏನಂದರೆ ವೇನ್ಸ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಥಿಕ್ ವಾಲ್ಸ್ ಬೇಕಾಗಲ್ಲ, ಯಾಕಂದರೆ ಬ್ಲಡ್ ಇದು ಯಾವುದೇ ರೀತಿಯ ಲಾಂಗರ್ ಅಂಡರ್ ಪ್ರೆಷರ್ಗೆ ಹೊಂದಿರಲ್ಲ. ಅದಲ್ಲದೆ ವೇನ್ಸ್ ಏನನ್ನು ಹೊಂದಿರ್ತಾವೆ ಅಂದರೆ ವಾಲ್ಸನ್ನು ಹೊಂದಿರ್ತವೆ. ಹೊಂದೋದ್ರ ಮುಖಾಂತರ ಏನು ಮಾಡ್ತದೆ ಅಂದರೆ ಬ್ಲಡ್ ಫ್ಲೋ ಏನದ್ದು ಒಂದೇ ಡೈರೆಕ್ಷನಲ್ಲಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ನೆಕ್ಸ್ಟ್ ನಾವು ನೋಡಿದ್ದೇವೆ ಬ್ಲಡ್ ಇದ್ದದ್ದು ಆನ್ ರೀಚಿಂಗ್ ಆರ್ಗನ್ ಆ್ಯಂಡ್ ಆರ್ಗನ್ ಮತ್ತು ಟಿಶ್ಯೂಗೆ ರೀಚ್ ಆದಮೇಲೆ ಬ್ಲಡ್ ಇದ್ದದ್ದು ಅಲ್ಲಿ ಆರ್ಟರೀಸ್ ಇದ್ದದ್ದು ಯಾವ ರೀತಿಯ ಡಿವೈಡ್ ಆಗ್ತದೆ ಅಂದರೆ ಸ್ಮಾಲರ್ ವೆಸಲ್ಸ್ ಆಗಿ ಡಿವೈಡ್ ಆಗ್ತದೆ. ಆ್ಯಂಡ್ ಅವುಗಳು ಏನಾಗ್ತವೆ ಅಂದರೆ ಬ್ಲಡ್ಡು ಕಾಂಟ್ಯಾಕ್ಟ್
ಈ ಯಾವುದಕ್ಕೆ ಕಾಂಟ್ಯಾಕ್ಟ್ ಆಗಬೇಕಂದ್ರೆ ಇಂಡಿವಿಜುವಲ್ ಅಂದರೆ ಪ್ರತಿಯೊಂದು ಸೆಲ್ಸ್ಗೂ ಏನೋ ಕಾಂಟ್ಯಾಕ್ಟ್ ಆಗೋ ಥರ ಮಾಡೋದಕ್ಕೆ ಏನಂದರೆ ಆರ್ಟರೀಸ್ ಏನಾಗ್ತವೆ ಅಂದರೆ ಡಿವೈಡ್ ಹಾಕೊಂಡು ಹೋಗ್ತವೆ. ಅದು ಸ್ಮಾಲೆಸ್ಟ್ ವೆಸಲ್ ಏನಿರ್ತದಲ್ಲ ಅದು ಹ್ಯಾವ್ ಅ ವಾಲ್ಸ್ ವಿಚ್ ಆರ್ ಒನ್ ಸೆಲ್ಡ್. ಅದು ಏನಂದರೆ ಒಂದೇ ಒಂದು ಸೆಲ್ ಹೊಂದಿರತಕ್ಕಂಥ ವಾಲ್ಸನ್ನು ಹೊಂದಿರ್ತದೆ ಆ್ಯಂಡ್ ಒನ್ ಸೆಲ್ ತಿಕ್ಕನ್ನು ಹೊಂದಿರ್ತದೆ. ಅದನ್ನು ಏನಂತ ಕರೀತಾರೆ ಅಂದರೆ ಕ್ಯಾಪಿಲರೀಸ್ ಅಂತ ಕರೀತಾರೆ. ಎಕ್ಸ್ಚೇಂಜ್ ಮಟೀರಿಯಲ್ ಬಿಟ್ವೀನ್ ದ ಬ್ಲಡ್ ಆ್ಯಂಡ್ ಸರೌಂಡಿಂಗ್ಸ್ ಸೆಲ್ಸ್ ಟೇಕ್ಸ್ ಪ್ಲೇಸ್ ಅಕ್ರಾಸ್ ದ ಥಿನ್ ವಾಲ್. ಏನಾಗ್ತದೆ ಅಂದರೆ ಈ ಥಿನ್ ವಾಲ್ ಅಂದರೆ ಒನ್ ಸೆಲ್ ತಿಕ್ಕನ್ನು ಹೊಂದಿರತಕ್ಕಂಥ ಥಿನ್ ವಾಲ್ನಲ್ಲಿ ಏನಾಗ್ತದೆ ಅಂದರೆ ಎಕ್ಸ್ಚೇಂಜ್ ಆಗ್ತದೆ, ಬ್ಲಡ್ ಎಕ್ಸ್ಚೇಂಜ್ ಆಗ್ತದೆ ಅಂದರೆ ಆಕ್ಸಿಜನೇಟೆಡ್ ಇದ್ದು ಡಿಆಕ್ಸಿಜನೇಟೆಡ್ ಆಗ್ತದೆ. ಎಕ್ಸ್ಚೇಂಜ್ ಆಫ್ ಅ ಮಟೀರಿಯಲ್ ಲೈಕ್ ಏನಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ದೆನ್ ವೇಸ್ಟ್ ಮಟೀರಿಯಲ್ ಇವೆಲ್ಲವೂ ಏನಾಗ್ತವೆ ಅಂದರೆ ಬ್ಲಡ್ಗೆ ಎಕ್ಸ್ಚೇಂಜ್ ಆಗ್ತವೆ. ಯಾವುದರ ಮುಖಾಂತರ ಅಂದರೆ ಕೆಪ್ಲೇಸ್ನಲ್ಲಿ ಇರ್ತಕ್ಕಂಥ ತಿಕ್ ವಾಲ್ಸ್ನ ಮುಖಾಂತರ ಏನಂದರೆ ಎಕ್ಸ್ಚೇಂಜ್ ಆಗ್ತವೆ. ಆ್ಯಂಡ್ ಅಲ್ಲಿ ಎಕ್ಸ್ಚೇಂಜ್ ಆಗಿರ್ತಕ್ಕಂಥ ಬ್ಲಡ್ನ ಕೆಪಿಲರೀಸು ಏನಾಗ್ತವೆ ಅಂದರೆ ಜಾಯಿನ್ ಮಾಡ್ಕೊಂಡು ಹೋಗ್ತವೆ. ಜಾಯಿನ್ ಮಾಡ್ಕೊಂಡು ಏನು ಮಾಡ್ತವೆ ಅಂದರೆ ವೇನ್ಸನ್ನು ಫಾರ್ಮ್ ಮಾಡ್ತವೆ. ವೇನ್ಸ್ ಇದ್ದದ್ದು ಬ್ಲಡ್ನ ತೊಗೊಂಡ್ಬಿಟ್ಟು ಏನಂದರೆ ಬ್ಲಡ್ನ ಬಾಡಿನಿಂದ ಅವೇ ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ಟು ಹಾರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತದೆ ಅಂತ ನಾವು ನೋಡ್ಕೊಬೋದು. ಇನ್ನು ನೆಕ್ಸ್ಟ್ ಏನಂದರೆ ಮೇಂಟೆನೆನ್ಸ್ ಬೈ ಪ್ಲ್ಯಾಟ್ಲೆಟ್ಸ್ನ ಯಾವುದು ವರ್ಕು, ಈ ಪ್ಲ್ಯಾಟ್ಲೆಟ್ಸು ಏನೋ ನಾವು ಮೇಂಟೈನ್ ಮಾಡ್ತೇವೆ ಅನ್ನೋದನ್ನು ನಾವು ಇವಾಗ ಸ್ಟಡಿ ಮಾಡೋಣ. ಹ್ಯೂಮನ್ ಬಾಡಿ ಪ್ಲ್ಯಾಟ್ಲೆಟ್ಸ್ ಏನನ್ನು ಹೊಂದಿರ್ತವೆ ಅಂದರೆ ಬ್ಲಡ್ನಲ್ಲಿ ಪ್ಲ್ಯಾಟ್ಲೆಟ್ಸನ್ನು ಹೊಂದಿರ್ತವೆ. ಪ್ಲ್ಯಾಟ್ಲೆಟ್ಸ್ ಯಾವ ವರ್ಕನ್ನು ಮಾಡ್ತವೆ ಅಂದರೆ ನಾವು ಯಾವುದೇ ರೀತಿಯ ಏನಂದರೆ ಬ್ಲಡ್ ಲೀಕೇಜ್ ಆಗ್ತಿದ್ರೆ ಅದನ್ನು ಯಾವುದರ ಮುಖಾಂತರ ನಾವು ಪ್ರಿವೆಂಟ್ ಮಾಡ್ಬೋದು ಅಂದರೆ ಪ್ಲ್ಯಾಟ್ಲೆಟ್ಸ್ನ ಮುಖಾಂತರ ನಾವು ಪ್ರಿವೆಂಟ್ ಮಾಡ್ಬೋದು. ಅದು ಹೇಗೆ ಏನು ಅನ್ನೋದನ್ನು ಇವಾಗ ನೋಡ್ಕೊಂಡು ಹೋಗೋಣ. ನಾವು ಯಾವುದೇ ರೀತಿ ಇಂಜುರಿಯನ್ನು ಹೊಂದಿದ್ರೆ ಅಥವಾ ಯಾವುದೇ ರೀತಿ ಆಕ್ಸಿಡೆಂಟಲ್ಲಿ ಉಂಟಾದರೆ ಇಂಜುರಿಯನ್ನು ಹೊಂದಿದ್ರೆ ಅದೇನಾಗ್ತದೆ ಅಂದರೆ ಬ್ಲೀಡಿಂಗ್ ಆಗಿ ಸ್ಟಾರ್ಟ್ ಮಾಡ್ತದೆ. ನ್ಯಾಚುರಲಿ ಇದೇನು ಮಾಡ್ತದೆ ಅಂದರೆ ಲಾಸ್ ಆಫ್ ಬ್ಲೀಡನ್ನು ಏನು ಸ್ಟಾರ್ಟ್ ಮಾಡುತ್ತೆ. ಇದು ಪ್ಲ್ಯಾಟ್ಲೆಟ್ಸ್ ಏನು ಮಾಡ್ತಾವೆ ಅಂದರೆ ಏನಂದರೆ ಇದನ್ನು ಪ್ರಿವೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇನ್ ಎಡಿಷನ್ ಲೀಕೇಜ್ ವುಡ್ ಲೀಡ್ ಟು ಲಾಸ್ ದ ಪ್ರೆಷರ್ ವಿಚ್ ವುಡ್ ರಿಡ್ಯೂಸ್ ಟು ಎಫಿಷಿಯನ್ಸಿ ಆಫ್ ದ ಪಂಪಿಂಗ್ ಸಿಸ್ಟಮ್. ಲೀಕೇಜ್ ಏನು ಮಾಡ್ತದೆ ಅಂದರೆ ಪಂಪಿಂಗ್ ಸಿಸ್ಟಮ್ನ ಎಫಿಷಿಯನ್ಸಿಯನ್ನು ಅಂದರೆ ಪ್ರೆಷರ್ ಏನು ಹಾಕ್ತಿರ್ತದಲ್ಲ ಪಂಪಿಂಗ್ ಮಾಡುವಾಗ ಅದರ ಎಫಿಷಿಯನ್ಸಿಯನ್ನು ಏನು ಮಾಡ್ತದೆ ಅಂದರೆ ರಿಡ್ಯೂಸ್ ಮಾಡ್ತದೆ ಅಂದರೆ ಕಡಿಮೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಏನಂದರೆ ಬ್ಲಡ್ನಲ್ಲಿ ಪ್ಲ್ಯಾಟ್ಲೆಟ್ ಸೆಲ್ಸ್ನ ಹೊಂದಿರ್ತದೆ. ಈ ಪ್ಲ್ಯಾಟ್ಲೆಟ್ ಸೆಲ್ಸು ಏನು ಮಾಡ್ತಾವೆ ಅಂದರೆ ಎಲ್ಲ ಕಡೆ ಅರೌಂಡ್ ದ ಬಾಡಿ ಎಲ್ಲ ಕಡೆ ಅಂದರೆ ಸರ್ಕ್ಯುಲೇಟ್ ಮಾಡ್ತಿರ್ತವೆ. ಇವು ಏನು ಮಾಡ್ತಾವೆ ಅಂದರೆ ಯಾವುದೇ ರೀತಿ ಇಂಜುರಿ ಆದಾಗ ಅಂದರೆ ಲಾಸ್ ಆಫ್ ಬ್ಲಡ್ ಆಗ್ತಿರುವಾಗ ಅವಾಗ ಏನು ಮಾಡ್ತದೆ ಅಂದರೆ ಲೀಕೇಜ್ ಆಫ್ ಬ್ಲಡ್ ಆಗ್ತಿರುವಾಗ ಅದೇನು ಮಾಡ್ತದೆ ಅಂದರೆ ಬ್ಲಡ್ ಕ್ಲಾಟಿಂಗ್ ಆಫ್ ಬ್ಲಡ್ ಆಗೋದಕ್ಕೆ ಹೆಲ್ಪ್ ಮಾಡ್ತದೆ. ಇದು ಆಟ್ ದೀಸ್ ಪಾಯಿಂಟ್ಸ್ ಟು ಇಂಜುರಿ. ನಿಮ್ಗೆ ಯಾವುದೇ ರೀತಿ ಇಂಜುರಿ ಆದಾಗ ಬ್ಲಡ್ ಲಾಸ್ ಆಗುವಾಗ ಅಲ್ಲಿ ಏನಾಗ್ತದೆ ಅಂದರೆ ರಕ್ತ ಹೆಪ್ಪುಗಟ್ಟುತ್ತೆ ಅಂತ ಹೇಳ್ತಾರಲ್ಲ, ಆ ರಕ್ತ ಹೆಪ್ಪುಗಟ್ಟಕ್ಕೆ ಕಾರಣ ಏನಂದರೆ ಬ್ಲಡ್ ಪ್ಲ್ಯಾಟ್ಲೆಟ್ಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಏನಂದರೆ ನಾವು ಲ್ಯಾಂಪ್ನ ಬಗ್ಗೆ ಇವಾಗ ಸ್ಟಡಿ ಮಾಡಲ್ಲ. ಲ್ಯಾಂಪ್ ಅಂದ್ರೇನು, ಲ್ಯಾಂಪ್ನ ಬಗ್ಗೆ ಇವಾಗ ನಾವು ಸ್ಟಡಿ ಮಾಡ್ಕೊಂಡು ನಾವು ಈ ಸ್ಟಡಿ ಅಬೌಟ್ ದ ಲ್ಯಾಂಪ್ಸ್ ಅಂದರೆ ಏನಂದರೆ ಇದು ಒಂದು ಟೈಪ್ ಆಫ್ ಫ್ಲೂಯಿಡ್ ಏನಂದರೆ ಟ್ರಾನ್ಸ್ಫಾರ್ಮೇಷನಲ್ಲಿ ಇದು ಕೂಡ ಇನ್ವಾಲ್ವ್ ಆಗ್ತದೆ. ಇದನ್ನು ಏನಂತ ಕರೀತಾರೆ ಅಂದರೆ ಲ್ಯಾಂಪ್ ಅಥವಾ ಟಿಶ್ಯೂ ಫ್ಲೂಯಿಡ್ ಅಂತ ಕರೀತಾರೆ. ಏನಂದರೆ ಟಿಶ್ಯೂ ಫ್ಲೂಯಿಡ್ ಅಂತ ಕರೀತಾರೆ. ಇದು ಎಲ್ಲಿ ಇರ್ತದೆ ಅಂದರೆ ಇಟ್ ಇಸ್ ಅ ಪ್ರೆಸೆಂಟ್ ಇನ್ ದ ವಾಲ್ಸ್ ಆಫ್ ದ ಕ್ಯಾಪಿಲರೀಸ್. ಸಮ್ ಅಮೌಂಟ್ ಆಫ್ ದ ಪ್ಲಾಸ್ಮಾ ಪ್ರೋಟೀನ್ ಆ್ಯಂಡ್ ಬ್ಲಡ್ ಸೆಲ್ಸ್ ಎಸ್ಕೇಪ್ ಇನ್ ಟು ದ ಇಂಟರ್ಸೆಲ್ಯುಲರ್ ಸ್ಪೇಸಸ್ ಇನ್ ದ ಟಿಶ್ಯೂಸ್ ಟು ಫಾರ್ಮ್ ಅ ಟಿಶ್ಯೂ ಫ್ಲೂಯಿಡ್ ಆರ್ ಲ್ಯಾಂಪ್. ಏನಾಗ್ತದೆ ಅಂದರೆ ನಾವು ಏನಂದರೆ ಕ್ಯಾಪಿಲರ್ಸ್ನಲ್ಲಿ ಸಮ್ ಅಮೌಂಟ್ ಆಫ್ ಪ್ಲಾಸ್ಮಾ ಪ್ರೋಟೀನ್ ಮತ್ತು ಬ್ಲಡ್ ಸೆಲ್ಸ್ ಏನಾಗ್ತಾವೆ ಅಂದರೆ ಎಸ್ಕೇಪ್ ಆಗಿಬಿಟ್ಟು ಎಲ್ಲಿ ಹೋಗ್ಬಿಡ್ತಾವೆ ಅಂದರೆ ಇಂಟರ್ಸೆಲ್ಯುಲರ್ ಸ್ಪೇಸಸ್ ಏನಿರ್ತಾವಲ್ಲ ಅಲ್ಲಿ ಹೋಗ್ಬಿಟ್ಟು ಏನಾಗ್ತಾವೆ ಅಂದರೆ ಟಿಶ್ಯೂ ಫ್ಲೂಯಿಡನ್ನು ಮತ್ತು ಲ್ಯಾಂಪನ್ನು ಫಾರ್ಮ್ ಮಾಡ್ಕೊತವೆ. ಇದೇನು ಮಾಡ್ತದೆ ಅಂದರೆ ದಿಸ್ ಈಸ್ ಸಿಮಿಲರ್ ಟು ದ ಪ್ಲಾಸ್ಮಾ ಆಫ್ ದ ಬ್ಲಡ್ ಬಟ್ ಕಲರ್ಲೆಸ್ ಆ್ಯಂಡ್ ಕಂಟೇನ್ ಲೆಸ್ ಪ್ರೋಟೀನ್. ಇದೇನನ್ನು ಹೊಂದಿರ್ತದೆ ಅಂದರೆ ಸಿಮಿಲರ್ ಟು ದ ಪ್ಲಾಸ್ಮಾ ಇರುತ್ತೆ ಮತ್ತು ಕಲರ್ಲೆಸ್ ಆಗಿರ್ತದೆ ಆ್ಯಂಡ್ ಆಲ್ಸೋ ಕಮ್ಮಿ ಪ್ರೋಟೀನನ್ನು ಇದು ಹೊಂದಿರ್ತದೆ. ಇದು ಏನು ಮಾಡ್ತದೆ ಅಂದರೆ ಲ್ಯಾಂಪ್ ಡ್ರೈನ್ಸ್ ಇನ್ ಟು ದ ಲ್ಯಾಂಪೆಟಿಕ್ ಕ್ಯಾಪಿಲರೀಸ್ ಫ್ರಮ್ ಇಂಟರ್ಸೆಲ್ಯುಲರ್ ಸ್ಪೇಸಸ್. ಇದು ಯಾವ ರೀತಿ ಡ್ರೈನ್ ಆಗ್ತದೆ ಅಂದರೆ ಲ್ಯಾಂಪೆಟಿಕ್ ಕ್ಯಾಪಿಲರೀಸ್ನ ಮುಖಾಂತರ ಏನಾಗ್ತದೆ ಅಂದರೆ ಇಂಟರ್ಸೆಲ್ಯುಲರ್ ಸ್ಪೇಸಸ್ನಲ್ಲಿ ಡ್ರೈನ್ ಆಗ್ತದೆ ಆ್ಯಂಡ್ ಜಾಯಿನ್ಸ್ ಟು ಫಾರ್ಮ್ ಅ ಲಾರ್ಜ್ ಲ್ಯಾಂಪ್ ವೆಸಲ್ಸ್ ಆ್ಯಂಡ್ ಫೈನಲಿ ಓಪನ್ ದ ಲಾರ್ಜರ್ ವೇನ್ಸ್. ಏನಾಗ್ತದೆ ಅಂದರೆ ಇದು ಜಾಯಿನ್ ಆಗ್ತದೆ ಎಲ್ಲಿ ಅಂದರೆ ಲ್ಯಾಂಪ್ ವೆಸಲ್ಗೆ ಜಾಯಿನ್ ಆಗಿಬಿಟ್ಟು ಫೈನಲಿ ಏನು ಮಾಡ್ತದೆ ಅಂದರೆ ಲಾರ್ಜರ್ ವೇನ್ಸನ್ನು ಇದು ಏನಂದರೆ ಓಪನ್ ಆಗಿ ಅಲ್ಲಿಂದ ಹೊರಗಡೆ ಹೋಗ್ತದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟು ಲ್ಯಾಂಪ್ಸ್ ಏನನ್ನು ಕ್ಯಾರೀಸ್ ಮಾಡ್ತಾವೆ ಅಂದರೆ ಡೈಜೆಸ್ಟೆಡ್ ಆ್ಯಂಡ್ ಅಬ್ಸಾರ್ಬ್ ಫ್ಯಾಟನ್ನು ಇದು ಕ್ಯಾರಿ ಮಾಡ್ತದೆ. ಯಾವುದ್ರ ಮುಖಾಂತರ ಅಂದರೆ ಇಂಟೆಸ್ಟೈನ್ ಅಂದರೆ
ನಮ್ಮ ಬಾಡಿನಲ್ಲಿರ್ತಕ್ಕಂಥ ಸ್ಮಾಲ್ ಇಂಟೆಸ್ಟೈನ್ನ ಮುಖಾಂತರ ಏನಂದರೆ ಅಬ್ಸರ್ವ್ಡ್ ಮತ್ತು ಡೈಜೆಸ್ಟೆಡ್ ಫ್ಯಾಟನ್ನು ಏನಂದರೆ ಕ್ಯಾರಿ ಮಾಡಿಕೊಂಡು ಆ್ಯಂಡ್ ಡ್ರೈನ್ಸ್ ದ ಎಕ್ಸೆಸ್ ಫ್ಲೂಯಿಡ್ ಫ್ರಮ್ ದ ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸ್ ಬ್ಯಾಕ್ ಇನ್ ಟು ದ ಬ್ಲಡ್. ಏನು ಮಾಡ್ತಂದರೆ ಆವಾಗ ಅಬ್ಸರ್ವ್ ಮಾಡಿಕೊಂಡು ಫ್ಯಾಟನ್ನು ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಏನಾಗ್ತದೆ ಅಂದರೆ ಅದು ಏನನ್ನ ಡ್ರೈನ್ ಮಾಡ್ತದೆ ಅಂದರೆ ಏನನ್ನ ಹೊರಗಡೆ ಆಗ್ತದೆ ಅಂದರೆ ಫ್ಲೂಯಿಡ್ ಫ್ರಮ್ ದ ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸ್ನಲ್ಲಿರ್ತಕ್ಕಂಥ ಫ್ಲೂಯಿಡನ್ನು ಏನು ಮಾಡ್ತದೆ ಅಂದರೆ ಹೊರಗಡೆ ಆಗ್ತದೆ, ಏನಂದರೆ ಬ್ಲಡ್ಗೆ ಅದು ಟ್ರಾನ್ಸ್ಫರ್ ಮಾಡ್ತದೆ, ಫರ್ದರ್ ಟ್ರಾನ್ಸ್ಫರ್ ಮಾಡ್ತದೆ ಅಂತ ನಾವು ಹೇಳ್ಬೋದು. ನಾವು ಪೂರ್ತಿಯಾಗಿ ಇವಾಗ ಏನನ್ನು ಡಿಸ್ಕಸ್ ಮಾಡ್ಕೊಂಡೀವಿ ಅಂದರೆ ಪೂರ್ತಿಯಾಗಿ ಟ್ರಾನ್ಸ್ಫಾರ್ಮೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸನ್ನ ನಾವು ಇವಾಗ ಸ್ಟಡಿ ಮಾಡ್ಕೊಂಡಿವಿ. ಇನ್ನು ನೆಕ್ಸ್ಟ್ ನಾವು ಏನನ್ನ ಸ್ಟಡಿ ಮಾಡಬೇಕಂದ್ರೆ ನೋಡ್ಕೊಳ್ಳಿ, ಟ್ರಾನ್ಸ್ಫಾರ್ಮೇಷನ್ ಇನ್ ದ ಪ್ಲ್ಯಾಂಟ್. ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಪ್ಲ್ಯಾಂಟನ್ನು ನಾವು ನೆಕ್ಸ್ಟ್ ಪಾರ್ಟ್ನಲ್ಲಿ ನೋಡ್ಕೊಳ್ಳೋಣ. ಯಾಕಂದರೆ ತುಂಬ ಲೆಂತಿ ವಿಡಿಯೋ ಆಗೋದ್ರಿಂದ ಯಾರಿಗೂ ಕೂಡ ಇಂಟ್ರೆಸ್ಟ್ ಬರೋಲ್ಲ ವಿಡಿಯೋನ ನೋಡೋದಕ್ಕೆ. ಸೊ ಇದನ್ನು ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಸ್ಟಡಿ ಮಾಡೋಣ. ಸೊ ಇದರದ್ದು ನೀವು ಟ್ರಾನ್ಸ್ಫಾರ್ಮೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸನ್ನ ನೀವು ನೋಡ್ಕೊಂಡಿದ್ದೀರ ಅನ್ಕೊತೀನಿ. ನಿಮ್ಗೆ ಯಾವುದೇ ರೀತಿ ಹೆಲ್ಪ್ ಆದಲ್ಲಿ ಏನು ಮಾಡೋ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಲ್ಸೋ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದಲ್ಲಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 8660301051. ಇಟ್ಸ್ ಮೈ ನಂಬರ್, ಕಾಂಟ್ಯಾಕ್ಟ್ ಮೈ ನಂಬರ್. ಆ್ಯಂಡ್ ಥ್ಯಾಂಕ್ ಯು ಆಲ್. ಎಲ್ಲರೂ ಟೆಲಿಗ್ರಾಮನ್ನು ಜಾಯ್ನ್ ಆಗಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಆ್ಯಂಡ್ ಬೈ ಟು ಆಲ್.